ಇದನ್ನ algebraic operations, mathematical operations on simple algebraic terms and expressions ಅಂತ ಹೇಳಿ, ಕೂಡೋದು ಹೇಗೆ, ಕಳೆಯೋದು ಹೇಗೆ ಹಾಗೂ ಗುಣಿಸೋದು ಹೇಗೆ, ಸೊ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ತೋರಿಸಿದ್ದೆ. ಕ್ವಿಕ್ ಆಗಿ 2 ಸಿಂಪಲ್ ಪ್ರಾಬ್ಲಮ್ ಡಿವಿಷನ್ ತೋರಿಸಿ ಇವತ್ತು ಇನ್ನೊಂದು ಹೊಸ ಚಾಪ್ಟರ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇಂಟ್ರೊಡಕ್ಷನ್ ಟು ಈಕ್ವೇಷನ್ಸ್, ಅದರೊಳಗೆ ಸಿಂಪಲ್ ಈಕ್ವೇಷನ್ಸ್ ಅಂತ ಹೇಳಿ. ಸೊ ಈ ಫಸ್ಟು ಡಿವಿಷನ್ ಪ್ರಾಬ್ಲಮ್ಸ್ನು ಹೇಗೆ ಮಾಡೋದು ಅಂತ ಹೇಳಿ. ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಲೈಕ್ ಟರ್ಮ್ಸ್ನ ಹ್ಯಾಂಡಲ್ ಮಾಡಬೇಕು. ಸೊ ಲೈಕ್ ಟರ್ಮ್ಸ್ ಅಂತಂದ್ರೆ ಒಂದು ಆಲ್ಜಿಬ್ರೈಕ್ ಟರ್ಮ್ ಅಂದ್ರೆ ವೇರಿಯಬಲ್, ಅದರದ್ದು ಡಿಗ್ರಿ ಅಂದ್ರೆ ಅದ್ರ ತಲೆ ಮೇಲೆ ಬರೀತಿರಲ್ಲ ಪವರು. ಎಕ್ಸ್ ಸ್ಕ್ವೇರ್ಡ್ ಅಂತಂದ್ರೆ ಅದರ ಡಿಗ್ರಿ 2, ಎಕ್ಸ್ ಕ್ಯೂಬ್ಡ್ ಅಂದ್ರೆ ಅದರ ಡಿಗ್ರಿ 3. ಸೊ ಅಥವಾ ಎಕ್ಸ್ ಸ್ಕ್ವೇರ್ಡ್ ವೈ ಕ್ಯೂಬ್ ಅಂತ ಬರೆದ್ರೆ ಎಕ್ಸ್ ಡಿಗ್ರಿ 2, ವೈ ಡಿಗ್ರಿ 3 ಈ ಥರದ್ದು. ಸೊ ಎಕ್ಸ್ ಸ್ಕ್ವೇರ್ಡ್ ವೈ ಕ್ಯೂಬ್, ಎಕ್ಸ್ ವೈ ಝೆಡ್ ಸ್ಕ್ವೇರ್ಡ್ ಈ ಥರದ್ದೆಲ್ಲ ಇವೆಲ್ಲ ಆಲ್ಜಿಬ್ರೈಕ್ ಟರ್ಮ್ಸ್ ಅಂತ ಹೇಳಿ. ಅದ್ರ ಹಿಂದ್ಗಡೆ ನ್ಯೂಮರಿಕಲ್ ಕೋಎಫಿಷಿಯಂಟ್ ಸೈನು ಇರುತ್ತೆ. ಸೊ ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಆ ಲೈಕ್ ಟರ್ಮ್ಸ್ ಅಂದ್ರೆ ಏನು ಟರ್ಮ್ಸ್ ಇರುತ್ತೆ ಆಲ್ಜಿಬ್ರಿಕ್ ವೇರಿಯೇಬಲ್ಸ್, ಅದ್ರ ಡಿಗ್ರೀಸು, ಆ ಥರದ್ದೆಲ್ಲ ಟರ್ಮ್ನ ಅದನ್ನೇ ಒಂದು ಎಕ್ಸ್ ಸ್ಕ್ವೇರ್ಡ್ ಟರ್ಮ್, ಎಕ್ಸ್ ವೈ ಝೆಡ್ ಸ್ಕ್ವೇರ್ಡ್ ಟರ್ಮ್, ಎಕ್ಸ್ ಸ್ಕ್ವೇರ್ಡ್ ಟರ್ಮ್, ಎಕ್ಸ್ ಕ್ಯೂಬ್ಡ್ ಟರ್ಮ್ ಅಂತ ಆ ಥರ. ಫಾರ್ ಎಕ್ಸಾಂಪಲ್, ಈ ಫಸ್ಟ್ ಲೆಕ್ಕದಲ್ಲಿ ಇವೆಲ್ಲ ಯಾತಕ್ಕೆ ಅಂದ್ರೆ ಯಾವಾಗಲೂ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಹುಡುಗರು. ಸೊ ಫಸ್ಟ್ ಹೋದ್ಸತಿ ಮಾಡಿದ ಲೆಕ್ಕದಲ್ಲಿ ಫಸ್ಟ್ ಟರ್ಮ್ನ ಎಕ್ಸ್ ಸ್ಕ್ವೇರ್ಡ್ ಟರ್ಮ್ ಅಂತ ಕರಿತೀವಿ, ಸೆಕೆಂಡ್ನ ಎಕ್ಸ್ ವೈ ಟರ್ಮ್ ಅಂತ ಕರಿತೀವಿ, ಈ ಥರ್ಡ್ನ ವೈ ಸ್ಕ್ವೇರ್ಡ್ ಟರ್ಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಎಕ್ಸ್ ವೈ ನಲ್ಲಿ ಎಕ್ಸ್ದು ಡಿಗ್ರಿ 1, ವೈದು ಡಿಗ್ರಿ 1, ಎಕ್ಸ್ ಸ್ಕ್ವೇರ್ಡ್ ಅಲ್ಲಿ ಎಕ್ಸ್ ಡಿಗ್ರಿ 2, ಅದ್ರದ್ದು ಏನು ಇಂಡೆಕ್ಸ್ ಅಂತ ಇರುತ್ತೆ. ಸೊ ಎಕ್ಸ್ ಅನ್ನೋದ್ರಲ್ಲಿ ಬೇಸ್ ಅನ್ನೋದು ಎಕ್ಸ್, ಅದಕ್ಕೆ ಇಂಡೆಕ್ಸ್ ಅಥವಾ ಡಿಗ್ರಿ ಅನ್ನೋದು 2 ನ್ಯೂಮರಿಕಲ್. ಸೊ ಈ ಥರ ಟರ್ಮ್ಸ್ಗೆ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ 2ನೇ ಎಕ್ಸಾಂಪಲ್ ಇದಕ್ಕೆ ಎ ಸ್ಕ್ವೇರ್ಡ್ ಬಿ ಟರ್ಮ್ ಅಂತ ಹೇಳ್ತೀವಿ, ಇದಕ್ಕೆ ಎ ಬಿ ಸ್ಕ್ವೇರ್ಡ್ ಟರ್ಮ್ ಅಂತ ಹೇಳ್ತೀವಿ. ಎ ಸ್ಕ್ವೇರ್ಡ್ ಬಿನೇ ಬೇರೆ ಟರ್ಮು, ಎ ಬಿ ಸ್ಕ್ವೇರ್ಡೇ ಬೇರೆ ಟರ್ಮ್. ಸೊ ಕೂಡ್ಬೇಕಾದ್ರೆ ಏನು ಮಾಡ್ತೀವಿ ಅಂತಂದ್ರೆ ಆ ಟರ್ಮ್ಸ್ ಏನೇನಿದೆ ಅದು ಬರ್ಕೊಂಡು ಅದ್ರ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ನೆಲ್ಲ ಅದ್ರ ಸೈನ್ ಮೇಲೆ ಕೂಡೋದು ಅಂತಂತಂದ್ರೆ ದೊಡ್ಡ ಅಂಕಿನಲ್ಲಿ ಚಿಕ್ಕ ಅಂಕಿ 1 ಪ್ಲಸ್ 1 ಮೈನಸ್ ಇದ್ರೆ ದೊಡ್ಡಲ್ಲಿ ಚಿಕ್ಕದು ಕಳೆಯೋದು, ದೊಡ್ಡ ಅಂಕಿಗೆ ಏನು ಸೈನ್ ಇರುತ್ತೋ ಅದು ಹಾಕೋದು. ಸೊ ಈ ಥರ ಕೂಡೋದು ಕಳೆಯೋದು ಮಾಡಿದ್ವಿ. ಗುಣಿಸ್ಬೇಕಾದ್ರೆ ಏನು ಮಾಡ್ತೀವಿ ಅಂತಂದ್ರೆ ಒಂದು ಆಲ್ಜಿಬ್ರೈಕ್ ಟರ್ಮಿಂದ ಇನ್ನೊಂದು ಆಲ್ಜಿಬ್ರೈಕ್ ಟರ್ಮ್ ಗುಣಿಸ್ಬೇಕಾದ್ರೆ ಒಂದೊಂದು ಆಲ್ಜಿಬ್ರೈಕ್ ಟರ್ಮಲ್ಲಿ 3 ವಿಚಾರ ಇರುತ್ತೆ. ಒಂದು ಸೈನು, ಒಂದು ನ್ಯೂಮರಿಕಲ್ ಕೋಎಫಿಷಿಯಂಟು, ಇನ್ನೊಂದು ಆಲ್ಜಿಬ್ರೈಕ್ ವೇರಿಯಬಲ್ ಅಥವಾ ವೇರಿಯಬಲ್ಸ್ ಇರುತ್ತೆ. ಓಕೆ, ಈಗ ಎಕ್ಸ್ ಸ್ಕ್ವೇರ್ಡ್ ಅಂದ್ರೆ ಒಂದೇ ವೇರಿಯಬಲ್ ಎಕ್ಸ್. ಎ ಎಕ್ಸ್ ಅಂತಂದಾಗ ಈ ಟರ್ಮಲ್ಲಿ 2 ವೇರಿಯಬಲ್ ಇದೆ, ಎ ಅನ್ನೋದೊಂದು ವೇರಿಯಬಲ್, ಎಕ್ಸ್ ಅನ್ನೋದು ವೇರಿಯಬಲ್. ಸೊ ಈ ಥರ ವೇರಿಯಬಲ್ಸು, ನ್ಯೂಮರಿಕಲ್ ಕೋಎಫಿಷಿಯಂಟು, ಸೈನು ಇರುತ್ತೆ. ಸೊ ಒಂದು ಟರ್ಮಿಂದ ಇನ್ನೊಂದು ಟರ್ಮ್ ಗುಣಿಸ್ಬೇಕಾದ್ರೆ, ಸೈನ್ ಗುಣಿಸ್ಬೇಕಾದ್ರೆ 2 ಸೈನು ಒಂದೇ ಇದ್ರೆ ಪ್ಲಸ್ ಇದ್ರೆ ಅಥವಾ ಮೈನಸ್ ಇದ್ರೆ ಪ್ಲಸ್ ಇಂಟು ಪ್ಲಸ್ ಅಥವಾ ಮೈನಸ್ ಇಂಟು ಮೈನಸ್ ಎರಡೂ ಪ್ಲಸ್ ಕೊಡುತ್ತೆ. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಗುಣಿಸಿದಾಗ ಮೈನಸ್ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಲೈಕ್ ಸೈನ್ಸ್ ವೆನ್ ಮಲ್ಟಿಪ್ಲೈಡ್ ಗಿವ್ ಪ್ಲಸ್ ಸೈನ್, ಅನ್ಲೈಕ್ ಸೈನ್ಸ್ ವೆನ್ ಮಲ್ಟಿಪ್ಲೈಡ್ ಗಿವ್ ಮೈನಸ್ ಸೈನ್. ಅದು ಒಂದು. ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಸಿಂಪಲ್ ಆಗಿ ಹಾಫ್ ಇಂಟು ಹಾಫ್, ಆ ಥರ ಸ್ಟ್ಯಾಂಡರ್ಡ್ ಅರ್ಥಮೆಟಿಕ್ನಲ್ಲಿ ಹೇಗೆ ಮಲ್ಟಿಪ್ಲೈ ಮಾಡ್ತೀವಿ ಒಂದು ಟರ್ಮ್ನ, ಆ ಥರ ಫ್ರಾಕ್ಷನಲ್ ಟರ್ಮ್ಸ್ ಇದ್ರೆ, ಕಾಮನ್ ಟರ್ಮ್ಸ್ ಇದ್ರೆ, ಕಾಮನ್ ಫ್ಯಾಕ್ಟರ್ಸ್ ಇದ್ರೆ ಕ್ಯಾನ್ಸಲ್ ಮಾಡೋದು, ಆ ಥರ ಮಲ್ಟಿಪ್ಲಿಕೇಶನ್ ಅರ್ಥಮೆಟಿಕ್ ಲೆಕ್ಕ. ಅದಲ್ದೇನೆ ಆಲ್ಜಿಬ್ರೈಕ್ ವೇರಿಯೇಬಲ್ಸ್ನ ಗುಣಿಸ್ಬೇಕಾದ್ರೆ ಇಂಡೆಕ್ಸ್ ಲಾಸ್ ಅಂತ ಉಪಯೋಗಿಸ್ತೀವಿ. ಎಕ್ಸ್ ಟು ದಿ ಪವರ್ ಆಫ್ ಎಮ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಸ್ ಎಕ್ಸ್ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಅನ್ನೋದನ್ನ ಉಪಯೋಗಿಸ್ಬಿಟ್ಟು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಸೊ ಇಲ್ಲಿ ಫಸ್ಟ್ ಟರ್ಮ್ ಎಕ್ಸ್ ಸ್ಕ್ವೇರ್ಡ್ ಇದೆ, ಎಕ್ಸ್ ಸ್ಕ್ವೇರ್ಡ್ ಗುಣಿಸ್ಬೇಕಾದ್ರೆ ಎಕ್ಸ್ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಸ್ ಎಕ್ಸ್ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್, ಎಕ್ಸ್ ಸ್ಕ್ವೇರ್ಡ್ ಇಂಟು ಎಕ್ಸ್ ಸ್ಕ್ವೇರ್ಡ್ ಅಂದರೆ ಎಕ್ಸ್ ಟು ದಿ ಪವರ್ ಆಫ್ 2 + 2 ಈ ಥರ. ಸೊ ಇದು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಹಾಗೆ ಡಿವಿಷನ್ ಮಾಡಬೇಕಾದ್ರೆ ಸೇಮ್ ಪ್ರೊಸೀಜರ್ ಉಪಯೋಗಿಸ್ತೀವಿ. ಅಂದರೆ ಫಸ್ಟು ಒಂದು ಟರ್ಮನ್ನ ಇನ್ನೊಂದು ಆಲ್ಜಿಬ್ರೈಕ್ ಟರ್ಮಿಂದ ಡಿವೈಡ್ ಮಾಡಬೇಕಾದ್ರೆ ವಿ ಡಿವೈಡ್ ದಿ ಸೈನ್ಸ್, ವಿ ಡಿವೈಡ್ ದಿ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಆ್ಯಂಡ್ ವಿ ಡಿವೈಡ್ ದಿ ಕರೆಸ್ಪಾಂಡಿಂಗ್ ವೇರಿಯಬಲ್ಸ್. ಸೊ ವೇರಿಯಬಲ್ಸ್ನ ನಾವು ಡಿವೈಡ್ ಮಾಡಬೇಕಾದ್ರೆ ವಿ ಯೂಸ್ ಅಗೈನ್ ಅನ್ ಇಂಡೆಕ್ಸ್ ಲಾ. ಯಾವುದಪ್ಪ ಅಂದರೆ ಎಕ್ಸ್ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್ ಅಂತ. ಸೊ ಅದನ್ನು ಉಪಯೋಗಿಸ್ಕೊಂಡು ಡಿವೈಡ್ ಮಾಡ್ತೀವಿ. ಇದನ್ನೆಲ್ಲ ಮುಂಚೆ ಸತಿ ಹೇಳ್ಕೊಟ್ಟಿದ್ದೆ, ಈಗ ಜಸ್ಟ್ ಕ್ವಿಕ್ ರಿವಿಷನ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಶುರು ಮಾಡೋಣ ಇವಾಗ. ಸೊ ಇದು ಎಷ್ಟನೇ ಲೆಕ್ಕ ಇತ್ತಿದು? 5, 6, 7, 8. ಸೊ ದಿಸ್ ಈಸ್ ಪ್ರಾಬ್ಲಮ್ ನಂಬರ್ 7. ಪ್ರಾಬ್ಲಮ್ ನಂಬರ್ 7, ಇದು ಪ್ರಾಬ್ಲಮ್ ನಂಬರ್ 8. ಸೊ ಒಂದ್ರ ಪಕ್ಕ ಒಂದು ಲೆಕ್ಕ ತುಂಬ ಕ್ವಿಕ್ ಸಿಂಪಲ್ ಆಗಿದೆ ಇದು ಲೆಕ್ಕ. ಇಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನು ಡಿವಿಡೆಂಡ್ ಇದೆ, ಡಿವಿಸರು ಬರೀ ಒಂದು ಆಲ್ಜಿಬ್ರಾಯಿಕ್ ಟರ್ಮ್ ಇದೆ.
ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ನು, ನ್ಯೂಮರೇಟರು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ನು, ಡಿವಿಸರು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆದಾಗ ಹೇಗೆ ಡಿವೈಡ್ ಮಾಡೋದು ಅಂತ ನೆಕ್ಸ್ಟ್ ಇಯರ್ ತೋರಿಸ್ತೀನಿ, ನೆಕ್ಸ್ಟ್ ಇಯರ್ ಕ್ಲಾಸ್ಗಳಲ್ಲಿ. ಇವಾಗ ಇದಿಷ್ಟು ಸಾಕು. ಸೊ ಪ್ರಾಬ್ಲಮ್ ನಂಬರ್ 7, ಅದನ್ನು ಹೆಂಗೆ ಬರೀಬೋದು? ಹಾಫ್ ಎಕ್ಸ್ ಟು ದಿ ಪವರ್ ಆಫ್ 5 ವೈ ಸ್ಕ್ವೇರ್ಡ್ ಮೈನಸ್ 3x ಕ್ಯೂಬ್ಡ್ ವೈ ಟು ದಿ ಪವರ್ ಆಫ್ 4. ಇದು ನ್ಯೂಮರೇಟರ್ ಅಂದರೆ ಡಿವೈಡ್ ಒನ್ ಎಕ್ಸ್ಪ್ರೆಷನ್ ಬೈ ಅಂತಂತ ಏನು ಕೊಟ್ಟಿದ್ದಾರೆ, ಯಾವುದರಿಂದ ಡಿವೈಡ್ ಮಾಡಬೇಕು ಅದು ಡಿನಾಮಿನೇಟರ್. ಸೊ ಯಾವುದನ್ನ ಡಿವೈಡ್ ಮಾಡಬೇಕು ಅದನ್ನು ಹಿಂಗೆ ಬ್ರಾಕೆಟ್ ಹಾಕಿ ಡಿವೈಡ್ ಇಟ್ ಬೈ, ಡಿವೈಡೆಡ್ ಬೈ ಅಂದರೆ ಡಿವೈಡ್ ಇಟ್ ಬೈ ಮೈನಸ್ 3/2 ಎಕ್ಸ್ ಕ್ಯೂಬ್ಡ್ ವೈ ಸ್ಕ್ವೇರ್ಡ್ ಅಂತ ಲೆಕ್ಕ ಕೊಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ ನಾವು ಏನಪ್ಪ ಉಪಯೋಗಿಸ್ತೀವಿ ಅಂತಂತಂದರೆ, ಎ ಅನ್ನೋದೊಂದು ಎಕ್ಸ್ಪ್ರೆಷನ್ನು, ಬಿ ಅನ್ನೋದು ಇನ್ನೊಂದು ಎಕ್ಸ್ಪ್ರೆಷನ್ನು, ಯು ಶುಡ್ ಡಿವೈಡ್ ಇಟ್ ಬೈ ಅನದರ್ ಟರ್ಮ್ ಕಾಲ್ಡ್ ಸಿ ಅಂತಿದ್ರೆ, ಎ ಅನ್ನೋದೊಂದು ಟರ್ಮು ಬಿ ಅನ್ನೋದೊಂದು ಟರ್ಮ್ ಇದ್ರೆ, ಈ ಎಗುನು ಸಿ ಅನ್ನೋದು ಡಿನಾಮಿನೇಟರು, ಬಿಗುನು ಸಿ ಅನ್ನೋದು ಡಿನಾಮಿನೇಟರ್. ದಿಸ್ ಈಸ್ ನೋನ್ ಆಸ್ ದಿ ಕಾಮನ್ ಡಿನಾಮಿನೇಟರ್, ಕಾಮನ್ ಮಲ್ಟಿಪಲ್. ಅವಾಗ ಎಲ್ ಸಿ ಎಮ್ ಅಂತ ಏನು ಕರಿತಾ ಇದ್ವಿ, ಈ ಡಿವಿಸರೇ ಎಲ್ ಸಿ ಎಮ್ ಲೆಕ್ಕದಲ್ಲಿ. ಸೊ ಅವಾಗ ಏನಾಗುತ್ತೆ ಅಂದರೆ ಇದನ್ನ ಈ ಥರ ಬರ್ಕೋಬೋದು, ಏನನ್ನು ಸಿ ಇಂದ ಡಿವೈಡ್ ಮಾಡಬೇಕು ಪ್ಲಸ್ ಬಿ ಇನ್ನೂ ಸಿ ಇಂದ ಡಿವೈಡ್ ಮಾಡಬೇಕು ಅಂತ. ಸಿ ಇದಕ್ಕೆ ಮುಂಚೆ ಇನ್ನೊಂದು ಏನು ತಿಳ್ಕೊಂಡಿದ್ರೆ, ಡಿಸ್ಟ್ರಿಬ್ಯೂಟಿವ್ ಲಾನಲ್ಲಿ ಎ ಪ್ಲಸ್ ಬಿ ಅನ್ನೋದನ್ನ ಸಿ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಹೇಗೆ ಎನ ಸಿ ಇಂದ ಮಲ್ಟಿಪ್ಲೈ ಮಾಡಬೇಕು ಹಾಗೆ ಬಿನೂ ಸಿ ಇಂದ ಮಲ್ಟಿಪ್ಲೈ ಮಾಡಬೇಕು ಅಂದ್ಕೊಂಡಿದ್ರು, ಹಾಗೆ ಇಲ್ಲಿ ಎ ಪ್ಲಸ್ ಬಿ ಅನ್ನೋದು ಎ ಪ್ಲಸ್ ಬಿ ಅನ್ನೋದನ್ನ 1/c ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. 1/c ಇಂದ ಮಲ್ಟಿಪ್ಲೈ ಮಾಡಬೇಕು ಅಂದರೆ ಎ ಇಂಟು 1/c ಪ್ಲಸ್ ಬಿ ಇಂಟು 1/c ಅಂತ. ಅಥವಾ ಇನ್ನೊಂಥರ ಏನು ತಿಳ್ಕೊಳ್ಳೋದು, ಎ ಪ್ಲಸ್ ಬಿ ಅನ್ನೋ ಎಕ್ಸ್ಪ್ರೆಷನನ್ನು ಸಿ ಇಂದ ಡಿವೈಡ್ ಮಾಡಬೇಕಾದ್ರೆ ಈ ಎಕ್ಸ್ಪ್ರೆಷನ್ ನ್ಯೂಮರೇಟರ್ ಏನಿದೆಯೋ ಅದರಲ್ಲಿರೋ ಪ್ರತಿ ಟರ್ಮ್ನು ಸಿ ಇಂದ ಡಿವೈಡ್ ಮಾಡಬೇಕು. ಸೊ a/c ಪ್ಲಸ್ b/c. ಸೊ ಆ ಥರ ಬರ್ಕೊಂಡ್ರೆ ನಮ್ಗೆ ಇಲ್ಲಿ ಏನಾಗುತ್ತೆ, ಇದನ್ನು ನಾವು ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್, ನೋಡಿ ಹೇಗೆ ಬರ್ಕೋತಾ ಇದ್ದೀನಿ ಅಂತೇಳಿ, ಈಕ್ವಲ್ಸ್ ಅನ್ನೋದ್ರಿಂದ ಇಲ್ಲಿ ನನಗೆ ದೊಡ್ಡ ಡಿವಿಷನ್ ಹಾಕೋಕ್ಕೋಸ್ಕರ ಇದನ್ನ ಮೇಲ್ ಬರ್ಕೊಂಡೆ. ಈ ಹಾಫ್ ಬರೆದಿರೋ ಡಿವೈಡ್ ಲೈನ್ ಹತ್ರ ಎಕ್ಸ್ ಟು ದಿ ಪವರ್ ಆಫ್ 5 ವೈ ಸ್ಕ್ವೇರ್ಡ್ ಬರ್ಕೋ. ಈ ಥರ ಈ ಫ್ರಾಕ್ಷನ್ಸ್ ಇದ್ದಾಗ ಈ ಥರ ಕ್ಲೀನಾಗಿ ಬರ್ಕೊಳ್ಳೋದು ಭಾಳ ಕ್ಲೀನಾಗಿ ಕಲ್ತ್ಕೋಬೇಕು. ಈಗ 3 ಅಂತ ಮಾತ್ರ ಬರೆದ್ರೆ ನನಗೆ ಕೆಳಗಡೆ 1 ಇದೆ ಅಂತ ಡಿನಾಮಿನೇಟರ್ನಲ್ಲಿ. ಸೊ ಅದಕ್ಕೋಸ್ಕರ 3ನ ಯಾವ ಲೆವೆಲ್ಗೆ ಬರಿತಾ ಇದ್ದೀವಿ, ಈ ಡಿವೈಡಿಂಗ್ ಲೈನ್ ಏನಿದೆ ಹಾಫಲ್ಲಿ ಅದ್ರ ಸೆಂಟ್ರಿಗೆ ಬರೋ ಹಾಗೆ ಈ ಮೈನಸ್ ಸೈನು ಅವೆಲ್ಲ ಕರೆಕ್ಟಾಗಿ ಬರ್ಕೋತಾ ಇದ್ದೀವಿ. ಸೊ 3x ಕ್ಯೂಬ್ಡ್ ವೈ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ ಮೈನಸ್ 3/2. ನೋಡಿ ಮೈನಸ್ ಎಲ್ಲಿ ಬರಿತೀವೋ 3/2 ಡಿವೈಡಿಂಗ್ ಲೈನ್ ಆ ಲೈನಿಗೆ ಸರಿಯಾಗಿ ಬರಬೇಕು. ಎಕ್ಸ್ ಕ್ಯೂಬ್ ಅನ್ನೋದು ಆ ಡಿವೈಡಿಂಗ್ ಲೈನಿಗೆ ಮಧ್ಯೆ ಎಕ್ಸ್ ಬರೋ ಹಂಗೆ ಬರೀಬೇಕು, ವೈ ಸ್ಕ್ವೇರ್ಡ್. ಸೊ ಇದನ್ನೆಲ್ಲ ನೀಟಾಗಿ ಬರ್ಕೊಳ್ಳೋದನ್ನ ಫಸ್ಟ್ ಕರೆಕ್ಟಾಗಿ ಅಭ್ಯಾಸ ಮಾಡ್ಕೋಬೇಕು. ಸೊ ಈಗ ನೋಡಿ ಇಲ್ಲಿ ಇದಿಷ್ಟು ನಮಗೆ ಇದಿಷ್ಟು ಒಂದು ಹೈಲೈಟರ್ ಥರದ್ದು ಹಾಕ್ತೀನಿ. ಈಗ ನೋಡಿ ಇಲ್ಲಿ ಇದಿಷ್ಟು ನಮಗೆ ಒಂದು ಕಲರು, ಇದಿಷ್ಟು ನಮಗೆ ಇನ್ನೊಂದು ಕಲರು. ಓಕೆ, ಇಲ್ಲಿ ಇವಾಗ ಇದು ಎ ಅಂತ ಅನ್ಕೋಬೋದು, ಇದನ್ನು ನಾನು ಬಿ ಅಂತ ಅನ್ಕೋಬೋದು. ಇಲ್ಲಿ ಇದು ಏನು ಪೋರ್ಷನ್ ಬರುತ್ತೆ ಇದಿಷ್ಟನ್ನು ನಾನು ಸಿ ಅಂತ ಕರ್ಕೋಬೋದು. ದಿಸ್ ಈಸ್ ಸಿ. ಸೊ ಎ ಮೈನಸ್ b/c ಅಂತಿದೆ. ಸೊ ಎ ಮೈನಸ್ b/c ಅಂತಂದ್ರೆ ಅರ್ಥ ಏನು, ಎನು ಸಿ ಇಂದ ಡಿವೈಡ್ ಮಾಡು, ಬಿನು ಸಿ ಇಂದ ಡಿವೈಡ್ ಮಾಡು. ಇಲ್ಲಿ ಎ ಪ್ಲಸ್ ಬಿ ಇತ್ತು, ಎರಡಕ್ಕೂ ಮಧ್ಯೆ ಪ್ಲಸ್ ಹಾಕಿದ್ರಿ. ಇಲ್ಲಿ ಎಗೂ ಬಿಗೂ ಮಧ್ಯೆ ಮೈನಸ್ ಆಗಿದೆ, ಎರಡಕ್ಕೂ ಮಧ್ಯೆ ಮೈನಸ್ ಆಗಿದೆ. ಎ ಇಂದ ಸಿ ಡಿವೈಡ್ ಮಾಡಿದ್ ಬಂದಿದ್ರಲ್ಲಿ ಬಿ ಇಂದ ಸಿ ಡಿವೈಡ್ ಮಾಡಿದ್ ಬಂದಿದ್ದನ್ನ ಕಲಿಬೇಕು ಅಂತ ಅರ್ಥ. ಸೊ ದಿಸ್ ದೇರ್ ಫೋರ್ ಈಸ್ ಈಕ್ವಲ್ ಟು, ಇದು ಸಿ ಅಂತ ಆಯ್ತು. ದಿಸ್ ಈಸ್ ಈಕ್ವಲ್ ಟು ನಾವು a/c ಅಂತ ಬರೆದು ಹೆಂಗೆ ಬರಿತೀವಿ ನಾವು, ಈಗ ನೋಡಿ ಇಲ್ಲಿ ಈ ಈಕ್ವಲ್ಸನ್ನ ಹೇಗೆ ಬರ್ಕೋಬೇಕು ಅಂತಂದ್ರೆ, ನಮಗೆ ಮೇನ್ ಡಿವೈಡಿಂಗ್ ಲೈನ್ ಮೇಲೆ ಒಂದು ಫ್ರಾಕ್ಷನ್ ಕೋಎಫಿಷಿಯಂಟ್ ಇದೆ, ಮೇನ್ ಡಿವೈಡಿಂಗ್ ಲೈನ್ ಕೆಳಗಡೆ ಒಂದು ಫ್ರಾಕ್ಷನ್ ಕೋಎಫಿಷಿಯಂಟ್ ಇದೆ. ಸೊ ಅದೆಲ್ಲದಕ್ಕೂ ಜಾಗ ಬರೋ ಹಾಗೆ ಇಲ್ಲಿ ಈಕ್ವಲ್ಸ್ ಬರ್ಕೊಂಡು ಮಧ್ಯೆ ಈ ಲೈನ್ ಹಾಕ್ಕೊಳ್ಳೋದು. ಈ ಲೈನ್ ಹಾಕ್ಕೊಂಡು ಫಸ್ಟ್ ಒಂದೊಂದೇ ಟರ್ಮ್ ಆದ್ರಿಂದ ಒಂದು ಟರ್ಮ್ ಬರೆಯೋಷ್ಟು ಲೈನ್ ಸಾಕು. ಹಾಫ್ ಎಕ್ಸ್ ಟು ದಿ ಪವರ್ ಆಫ್ 5 ವೈ ಸ್ಕ್ವೇರ್ಡ್ ಅದು ಟರ್ಮು.
ಇದನ್ನು ನಾನು 3 - 3/2 x³ y² ಅಂತ ಡಿವೈಡ್ ಮಾಡಿ, ಇವೆರಡಕ್ಕೂ ಟರ್ಮ್ ಮಧ್ಯೆ ಏನಿದೆಯೋ ಅದೇ ಸೈನ್, ಅಂದ್ರೆ ಅದನ್ನ ಕಳಿಬೇಕು. ಏನೇನು ಕಳಿಬೇಕು? ಆ ನ್ಯೂಮರೇಟರ್ ನಲ್ಲಿ ಇದ್ದಿದ್ದು ಇನ್ನೊಂದು ಟರ್ಮ್ ಇದೆಯಲ್ಲ, ಯಾವ್ದದು 3x³ y⁴ ಅದನ್ನು ಸಹಿತ ಈ -3/2 x³ y² ಇಂದ ಡಿವೈಡ್ ಮಾಡಬೇಕು. ಸೊ a - b/c ನ a/c - b/c ಅಂತ ಬರ್ಕೊಂಡ್ವಿ. ಈಗ ಏನ್ ಮಾಡಬೇಕು? division of sign, division of numerical coefficient, division of the algebraic variables of the same base. x⁵ x³, they have same base x. y² they have the same base x. ಸೊ ಅವನ್ನ ಗ್ರೂಪ್ ಮಾಡೋದು. ಸೊ ಫಸ್ಟ್ ಟರ್ಮ್ನ ಮಾಡಿದ್ರೆ ಮೇಲ್ಗಡೆ ನ್ಯೂಮರೇಟರ್ ಸೈನ್ ಏನಿದೆ ಪ್ಲಸ್, ಕೆಳಗಡೆ ಡಿನಾಮಿನೇಟರ್ ಸೈನ್ ಏನಿದೆ ಮೈನಸ್. ಸೊ ದಿಸ್ ಈಸ್ ಡಿವಿಷನ್ ಆಫ್ ಸೈನ್ ಆಯ್ತು. ಹಾಗೇನೆ ಮೇಲ್ಗಡೆ ಹಾಫ್ ಅನ್ನೋದು ನ್ಯೂಮರಿಕಲ್ ಕೋಎಫಿಷಿಯಂಟು, ಕೆಳಗಡೆಗೆ 3/2 ಅನ್ನೋದು ನ್ಯೂಮರಿಕಲ್ ಕೋಎಫಿಷಿಯಂಟ್. ಸೊ ಇದು ಡಿವಿಷನ್ ಆಫ್ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಆಯ್ತು. ಸೊ ಇದೆಲ್ಲದ್ರ ಮಧ್ಯೆ ಇಂಟು ಅಂತ ಪ್ರತಿಯೊಂದು ಆಲ್ಜಿಬ್ರೈಕ್ ಟರ್ಮ್ ಅಂದ್ರೆ ಫೈನಲಿ ದೇ ಆರ್ ಆಲ್ ಫ್ಯಾಕ್ಟರ್ಸ್, ಅಂದ್ರೆ ಒಂದು ಇನ್ನೊಂದನ್ನ ಗುಣಿಸುತ್ತೆ. ಸೊ ಆ ಗುಣಿಸೋದ್ರದ್ದು ಸಿಂಪ್ಲಿಫಿಕೇಶನ್ ಮಾಡ್ತಾ ಇದೀವಿ. ಫಸ್ಟ್ ಸೈನನ್ನ ಭಾಗಿಸಿದ್ರೆ ಏನ್ ಬರುತ್ತೋ ಅದು ಫೈನಲ್ ಸೈನು, ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ನ ಭಾಗಿಸಿದ್ರೆ ಏನ್ ಬರುತ್ತೋ ಅದು ಫೈನಲ್ ನ್ಯೂಮರಿಕಲ್ ಕೋಎಫಿಷಿಯಂಟ್. ಈಗ ವೇರಿಯಬಲ್ಸ್ ಎಕ್ಸ್ ಅನ್ನೋದು ಒಂದು ಗ್ರೂಪ್, x⁵ by x³, ಬಿಕಾಸ್ ನಮ್ಮ ಫಾರ್ಮುಲಾ ಇರೋದು ಸೇಮ್ ಬೇಸ್ಗೆ x⁴m ಡಿವೈಡೆಡ್ ಬೈ x⁴n ಅಂತ. ಅಂದ್ರೆ ಬೇಸ್ ಸೇಮು, ಇಂಡೆಕ್ಸ್ ಮಾತ್ರ ವ್ಯತ್ಯಾಸ ಇದ್ದಾಗ x⁴m ಡಿವೈಡೆಡ್ ಬೈ x⁴n ಈಕ್ವಲ್ಸ್ x⁴m - n ಅಂತ ಫಾರ್ಮುಲಾ ಇದೆ. ಅದನ್ನು ಉಪಯೋಗಿಸೋಕ್ಕೋಸ್ಕರ ಒಂದು ಗ್ರೂಪಲ್ಲಿ ಬರ್ಕೋತೀವಿ. ಹಾಗೆ ವೈಗೂ ಅದೇ ಫಾರ್ಮುಲಾ ಉಪಯೋಗಿಸ್ಬೋದು. y⁴m ಡಿವೈಡೆಡ್ ಬೈ y⁴n ಅಂದ್ರೂ ಕೂಡ y⁴m - n ಅಂತ. ಸೊ ಇಲ್ಲಿ y² ಬೈ y². ಇದಿಷ್ಟು ಫಸ್ಟ್ದಾಯ್ತು. ಹಾಗೇನೆ ಇನ್ನೊಂದು ಟರ್ಮ್ದನ್ನು ಬರ್ಕೊಳ್ಳೋದು, ಮೈನಸ್ ಫಸ್ಟ್ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಅಂತಿದೆ. ಹಾಗೆ 3/1, 3 ಅಂದ್ರೆ 3/1 ಡಿವೈಡೆಡ್ ಬೈ 3/2 ಅಂತ. ಹುಡುಗರು ಏನಾಗುತ್ತೆ ಅಂದ್ರೆ ಫಸ್ಟ್ ಲೆಕ್ಕ ಮಾಡ್ತಾ ಇರ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು. ಸೈನ್ ಇಂದ ಡಿವೈಡ್ ಮಾಡ್ತಾ ಇದ್ವಿ, ಅಂಕಿಯಿಂದ ಡಿವೈಡ್ ಮಾಡ್ಬೇಕಾದ್ರೆ ಅಂಕಿ ಮಾತ್ರ ಬರ್ಕೊಳ್ಳೋದು. ಈ 3/2 ಇಂದಿದ್ ಮೈನಸ್ನ ಇಲ್ಲಿ ಡಿವಿಷನ್ಗೆ ಹಾಕೊಂಡಿದ್ದೀವಿ ಡಿನಾಮಿನೇಟರ್ ಇಂದ ಆಗ್ಲೇ. ನೆಕ್ಸ್ಟ್ x³ ಬೈ x³, ಹಾಗೇನೆ y⁴ ಬೈ y². ಸೊ ಈಗ ಏನ್ ಮಾಡಿದ್ವಿ ನಾವು, ನಮ್ಮ ಫಾರ್ಮುಲಾ ನಮ್ಗೇನು ಗೊತ್ತಿದೆಯೋ ಅದನ್ನ, ನಮ್ಗೇನೇನು ಗೊತ್ತು, ಸೈನಿಂದ ಹೆಂಗೆ ಡಿವೈಡ್ ಮಾಡೋದು ಗೊತ್ತು, ಅಂಕಿಗಳನ್ನ ಹೇಗೆ ಡಿವೈಡ್ ಮಾಡೋದು ಗೊತ್ತು. ಒಂದು ಸಿಂಗಲ್ ಆಲ್ಜಿಬ್ರಾಯಿಕ್ ವೇರಿಯಬಲ್ ಅದಕ್ಕೆ ಬೇರೆ ಬೇರೆ ಇಂಡೆಕ್ಸ್ ಅಥವಾ ಬೇರೆ ಬೇರೆ ಡಿಗ್ರಿ ಅಥವಾ ಬೇರೆ ಬೇರೆ ಪವರ್ ಇದ್ರೆ, ಎಕ್ಸ್ಗೆ 3 ಅಂತ ಏನು ಬರ್ತಿದ್ದೀವಿ ತಲೆ ಮೇಲೆ, ಅದನ್ನ ಇಂಡೆಕ್ಸ್ ಅಥವಾ ಪವರ್ ಅಥವಾ ಡಿಗ್ರಿ ಅಂತ ಕರಿತೀವಿ. ಸೊ x³ ಅಂದ್ರೆ ಎಕ್ಸ್ ಅನ್ನೋ ವೇರಿಯಬಲ್ನ ಪವರ್ ನ್ಯೂಮರೇಟರ್ನಲ್ಲಿ 3, ಅಥವಾ ನ್ಯೂಮರೇಟರ್ ಎಕ್ಸಿನ ಡಿಗ್ರಿ 3, ಅಥವಾ ನ್ಯೂಮರೇಟರ್ ಎಕ್ಸಿನ ಇಂಡೆಕ್ಸ್ 3 ಅಂತ. ಸೊ ಈ 3 ಅನ್ನೋದು ಇದಕ್ಕೆ ಇಂಡೆಕ್ಸ್, ಪವರ್ ಅಥವಾ ಡಿಗ್ರಿ ಅಂತ ಕರಿತೀವಿ. ಬೇರೆ ಬೇರೆ ಟೈಮಲ್ಲಿ ಅದನ್ನ ಬೇರೆ ಬೇರೆ ಉಪಯೋಗಿಸ್ತಾ ಇದ್ವಿ. ಓಕೆ. ಸೊ ಈಗ ಪ್ಲಸ್ ಇವತ್ತು ಕಡೆಯಿಂದ ಬರ್ಕೊಂಡು ಹೋಗೋಣ. ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಮೈನಸ್. ನೋಡಿ ಈಗ ಎಲ್ಲಿ ಬರೆದೆ ನಾನು, ಆ ಒಂದೇ ಟರ್ಮ್ ಬರುತ್ತೆ ಇವಾಗೆಲ್ಲ ಫೈನಲ್ ಮಾಡಿದ್ಮೇಲೆ. ಸೊ ಒಂದೇ ಟರ್ಮ್ ಬರೋದ್ರಿಂದ ಅದಕ್ಕೆ ಸರಿಯಾಗಿ ಸೆಂಟ್ರಿಗೆ ಈಕ್ವಲ್ ಸೆಂಟ್ರಿಗೆ ಸರಿಯಾಗಿ ಬರಿತಾ ಇದ್ದೀನಿ, ಮೈನಸ್ ಆಯ್ತು. ಹಾಫ್ ಡಿವೈಡೆಡ್ ಬೈ 3/2 ಅಂತ ಅನ್ನೋದನ್ನ ನಾವೇನು ಹೇಳಿದ್ವಿ, ನ್ಯೂಮರೇಟರ್ ಡಿವೈಡೆಡ್ ಬೈ ಅನ್ನೋದನ್ನ ಇಂಟು ಮಾಡಿದ್ರೆ ಡಿನಾಮಿನೇಟರ್ಸ್ ರೆಸಿಪ್ರೋಕಲ್ ಇಂದ ಮಲ್ಟಿಪ್ಲೈ ಮಾಡೋದು. ಸೊ ಹಾಫ್ ಇಂಟು 2/3 ಅಂತ ಆಗತ್ತದು. ಓಕೆ. ಸೊ ವೆನ್ ಯು ಆರ್ ಡಿವೈಡಿಂಗ್ ಫ್ರಾಕ್ಷನ್ಸ್, ಯು ಆರ್ ಕನ್ವರ್ಟಿಂಗ್ ದಿ ಡಿನಾಮಿನೇಟರ್ into its reciprocal and perform multiplication. So division of fractions is performed as numerator into reciprocal of denominator. So idu baala important product. Numerator into reciprocal of
ಡಿನಾಮಿನೇಟರ್, ರೆಸಿಪ್ರೋಕಲ್ ಆಫ್ ಡಿನಾಮಿನೇಟರ್ ಅಂತೇಳಿ. ಈಗ ನೆಕ್ಸ್ಟ್ ಎಕ್ಸ್ ಟು ದಿ ಪವರ್ ಆಫ್ 5 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 3 ಅಥವಾ ಎಕ್ಸ್ ಕ್ಯೂಬ್ಡ್ ಅಂತಿದ್ರೆ, ಎಕ್ಸ್ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂದರೆ ಎಕ್ಸ್ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್. ಎಮ್ ಜಾಗದಲ್ಲಿ 5 ಇದೆ, ಎನ್ ಅನ್ನೋ ಜಾಗದಲ್ಲಿ 3 ಇದೆ. ಹಾಗೆ ವೈ ಟು ದಿ ಪವರ್ ಆಫ್ 2 ಮೈನಸ್ 2 ಅಥವಾ ಇದು ವೈ ಸ್ಕ್ವೇರ್ಡ್ ಅಂದ್ರೆ ಒಂದೇ ಫ್ಯಾಕ್ಟರ್, ವೈ ಸ್ಕ್ವೇರ್ಡ್ ಅಂದ್ರೆ ವೈ ಟು ದಿ ಪವರ್ ಆಫ್ 0 1 ಅಂತ ಆಗುತ್ತೆ. ಸೊ ಅದೇ ಥರನೇ ಮಾಡೋದು. ಈಗ ಮೈನಸ್ ಆಫ್, ಕೇರ್ಫುಲ್ ಆಗಿರ್ಬೇಕು ನೋಡಿ ಇಲ್ಲಿ, ಪ್ಲಸ್ ಇಂಟು ಮೈನಸ್ ಮೈನಸ್, ಸಾರಿ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಇಸ್ ಮೈನಸ್. ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಎರಡರಲ್ಲೂ ಸೇಮ್ ರೂಲು. ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ಬೈ ದಿ ಸೇಮ್ ಸೈನ್ಸ್ ಗಿವ್ಸ್ ಪ್ಲಸ್, ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ಬೈ ಡಿಫರೆಂಟ್ ಸೈನ್ಸ್ ಗಿವ್ಸ್ ಮೈನಸ್. ಅದು ಚೆನ್ನಾಗಿ ತಿಳ್ಕೊಂಬಿಟ್ರಿ. ನೆಕ್ಸ್ಟ್ ನ್ಯೂಮರೇಟರ್ into reciprocal of denominator, into reciprocal of denominator. X ದು ನ್ಯೂಮರೇಟರ್ m 3 ಇದೆ, ಡಿನಾಮಿನೇಟರ್ n 3 ಇದೆ. ಸೊ m ಮೈನಸ್ n. ಹಾಗೆ y ದು ನ್ಯೂಮರೇಟರ್ ಪವರ್ 4, ಡಿನಾಮಿನೇಟರ್ ಪವರ್ 2, ಸೊ ಮೈನಸ್ 2. y ಟು ದ ಪವರ್ ಆಫ್ m ಡಿವೈಡ್ ಬೈ y ಟು ದ ಪವರ್ ಆಫ್ n ಇಸ್ ಈಕ್ವಲ್ ಟು y ಟು ದ ಪವರ್ ಆಫ್ m ಮೈನಸ್ n. ಈಗ ನಮ್ಮ ಉತ್ತರ ರೆಡಿ. ನೋಡಿ ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ ಎಲ್ಲ ಕ್ಯಾನ್ಸಲ್ ಮಾಡೋದು. ಕಾಮನ್ ಫ್ಯಾಕ್ಟರ್ 2 ಕ್ಯಾನ್ಸಲ್ ಆಗುತ್ತೆ. ಇದು 5 ಮೈನಸ್ 3 ಅಂದರೆ 2 ಆಗುತ್ತೆ. ಸೊ ಇದು y ಟು ದಿ ಪವರ್ ಆಫ್ 0, ಆಲ್ ಆಫ್ ದಿಸ್ ವಿಲ್ ಬಿಕಮ್ 1, y ಟು ದಿ ಪವರ್ ಆಫ್ 0 ವಿಲ್ ಬಿ 1. ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ. ಇಲ್ಲೂ ಆಲ್ ಆಫ್ ದಿಸ್ ಫೈನಲಿ ಬಿಕಮ್ಸ್ 1. ದೆನ್ ಇಲ್ಲಿ 4 ಮೈನಸ್ 2 ಅಂತಂದರೆ 2 ಆಗುತ್ತೆ. ಸೊ ಈಗ ಅದ್ರ ಉತ್ತರ ಬರೆಯೋದು. ಸೊ ಮೈನಸ್ 1/3 ಎಕ್ಸ್ 5 ನೋಡಿದ್ರೆ ಎಕ್ಸ್ ಸ್ಕ್ವೇರ್ಡ್, ವೈ ಟು ದಿ ಪವರ್ ಆಫ್ 0 ಅಂದರೆ 1 ಅಷ್ಟೇ ಬಂತು. ಈಗ ನೋಡಿ ಇಲ್ಲಿ ಮೈನಸ್ ಇಂಟು ಮೈನಸ್ ಆಯಿತು. ಈಗ ಯಾಕಂದರೆ ಇಲ್ಲಿ ಮೈನಸ್ ಆಗಲೇ ಇದೆ, ಇಲ್ಲಿ ಮತ್ತೆ ಮೈನಸ್ ಇದೆ. ಸೊ ಇದು ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಬರುತ್ತೆ. 3 ಕ್ಯಾನ್ಸಲ್ ಆಯಿತು, ಉಳಿದಿದ್ದಷ್ಟು 2. ಎಕ್ಸ್ ಟು ದಿ ಪವರ್ ಆಫ್ 0 ಅದು 1 ಆಗೋಯ್ತು, ಇಲ್ಲಿ ವೈ ಸ್ಕ್ವೇರ್ಡ್ ಆಯಿತು. ಸೊ ದೇರ್ ಫಾರ್ ದಿ ಆನ್ಸರ್ ಈಸ್ ಮೈನಸ್ 1/3 x squared plus 2y squared. So this is the quotient. Quotient ಅಂದ್ರೆ ಒಂದು ಡಿವಿಡೆಂಡ್ನ ಡಿವಿಸರ್ ಇಂದ ಡಿವೈಡ್ ಮಾಡಿದ್ರೆ ಬರೋ ಫೈನಲ್ ಉತ್ತರನ ಕೋಶೆಂಟ್ ಅಂತೀವಿ. ಅಡಿಷನ್ ಮಾಡಿದಾಗ ಬರೋ ಫೈನಲ್ ಉತ್ತರಕ್ಕೆ ಸಮ್ ಅಂತ ಹೇಳ್ತೀವಿ. ಸಬ್ಟ್ರಾಕ್ಷನ್ ಮಾಡಿದ್ರೆ ಬರೋ ಫೈನಲ್ ಉತ್ತರಕ್ಕೆ ಡಿಫರೆನ್ಸ್ ಅಂತ ಕರಿತೀವಿ. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬರೋ ಫೈನಲ್ ಉತ್ತರಕ್ಕೆ ಪ್ರಾಡಕ್ಟ್ ಅಂತ ಕರಿತೀವಿ. ಹಾಗೆ ಡಿವಿಷನ್ ಮಾಡಿದ್ರೆ ಬರೋ ಫೈನಲ್ ಉತ್ತರಕ್ಕೆ ಕೋಶೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಕೋಶೆಂಟ್, ಇದು ಫೈನಲ್ ಆನ್ಸರ್. ಓಕೆ, ಸೊ ಈ ಆನ್ಸರ್ನೆಲ್ಲ ವೆರಿಫೈ ಮಾಡೋದು ಕಲ್ತ್ಕೋಬೇಕು. ವೆರಿಫಿಕೇಶನ್ ಮಾಡ್ಬೇಕಾದ್ರೆ ನಾವು ಏನನ್ನ ಮ್ಯಾಥಮೆಟಿಕಲ್ ಆಪರೇಷನ್ ಮಾಡಿರ್ತೀವೋ ಅದ್ರದ್ದು ಇನ್ವರ್ಸ್ ಆಪರೇಷನ್ ಮಾಡಬೇಕು. ಈಗೇನು ಮಾಡಿದ್ವಿ, -3/2 x³ y ಸ್ಕ್ವೇರ್ಡ್ ಇಂದ ಡಿವೈಡ್ ಮಾಡಿದ್ದಕ್ಕೆ ಇದು ನಮಗೆ ಬಂದಿದೆ. ಸೊ ಈ ಎಕ್ಸ್ಪ್ರೆಷನ್ ನಾವು -3/2 ಇಂಟು x³ y ಸ್ಕ್ವೇರ್ಡ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈ ಫೈನಲ್ ನ್ಯೂಮರೇಟರ್ ಏನಿತ್ತು ಒರಿಜಿನಲ್ಲು ಅದು ಬರಬೇಕು. ಸೊ ಅದನ್ನು ನೀವು ಒಂದ್ಸತಿ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ಸೊ ದಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ಹೌ ಟು ಮಲ್ಟಿಪ್ಲೈ. ಸೊ ಮಲ್ಟಿಪ್ಲಿಕೇಶನ್ ಮಾಡಕ್ಕೆ ಬರುತ್ತೆ. ಸೊ ಈಗ ಇನ್ನೊಂದು ಲೆಕ್ಕ ಇದೆ, ಅದನ್ನು ಕ್ವಿಕ್ಕಾಗಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಇದು ಎಲ್ಲ ಸ್ಟೆಪ್ಪು ಬರುತ್ತೆ ತೋರಿಸಿದೆ. ನೆಕ್ಸ್ಟ್ ಲೆಕ್ಕನ ಐ ವಿಲ್ ಶೋ ಯು ಹೌ ಟು ಡೂ ಇಟ್ ಕ್ವಿಕ್ಲಿ. ಆಫ್ಟರ್ ಯು ಪ್ರಾಕ್ಟೀಸ್ ಲೈಕ್ ದಿಸ್ ಸೆವೆರಲ್ ಪ್ರಾಬ್ಲಮ್ಸ್, ಯು ವಿಲ್ ಬಿ ಏಬಲ್ ಟು ಡೂ ಇಟ್ ದಿ ವೇ ಐ ಆಮ್ ಡೂಯಿಂಗ್ ಇಟ್ ಇನ್ ದಿಸ್ ಪ್ರಾಬ್ಲಮ್ ನಂಬರ್ 8. ಅಂದರೆ ಈಗ ನಾನು 7ನೇ ನಂಬರ್ ಲೆಕ್ಕ ಏನು ಮಾಡಿದ್ದೀನೋ ಆ ಥರದ್ದು ಒಂದಿಷ್ಟೆಲ್ಲ ಲೆಕ್ಕ ತುಂಬ ಮಾಡಿದ್ರೆ ನೀವು ಮೆಂಟಲ್ ಮ್ಯಾಥ್ಸ್ ಕರೆಕ್ಟಾಗಿ ಆದರೆ ಅಂದರೆ ಸುಮ್ಮನೆ ಇಲ್ಲಿ x⁵ ಡಿವೈಡೆಡ್ ಬೈ x³ ಅಂದರೆ x² ಅಂದರೆ ಡೈರೆಕ್ಟಾಗಿ ಬರೋಕ್ಕೆ ಬರಬೇಕು. ಸೊ ಆ ಥರ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗೋ ಹಾಗೆ ಹೆಂಗೆ ಮಾಡೋದು ಅಂತ ಈ 8ನೇ ಲೆಕ್ಕದಲ್ಲಿ ತೋರಿಸ್ತೀನಿ. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ, ಎತ್ಕೊಳ್ತಾ ಡೈರೆಕ್ಟಾಗಿ ಬರೆದು ಬರೋಣ. ಈ ಡಿವೈಡೆಡ್ ಬೈ ಅಂತ ಹಾಕೊಳ್ಳೋದ್ರ ಬದಲು ದಿಸ್ ಬೈ ದಿಸ್ ಅಂದರೆ ಫಸ್ಟ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೋ ಅದು ನ್ಯೂಮರೇಟರು, ಬೈ ಅಂತ ಏನು ಕೊಟ್ಟಿದ್ದಾರೋ ಅದು ಡಿನಾಮಿನೇಟರ್ಗೆ ಹಾಕ್ಕೊಳ್ಳೋದು. ಸೊ ನಾವು ಈ ಥರ ಬರ್ಕೊಳ್ಳೋಣ. ಈಗ ಒಂದು ಡಿನಾಮಿನೇಟರ್ಗೆ ಹಾಕ್ಕೊಳಕ್ಕಾಗೋಂಗೆ ಒಂದು ಡಿವಿಷನ್ ಲೈನ್ ಬರ್ಕೊಂಬಿಟ್ಟು -2a³. ಸೊ ಅದು ಡಿವಿಷನ್ ಲೈನು ಹಾಕ್ಕೊಳ್ಳೋದು ಬೇಡ, ನಮ್ಗೆ ಏನಿದೆ a-b/c ಆರ್ a+b/c = a/c + b/c ಅಂತ ಇದೆ. ಸೊ ಡೈರೆಕ್ಟಾಗಿ ಬರ್ಕೊಂಡ್ಬಿಡೋಣ. -2a⁵ x³ by
7/3 a cube x plus 7/2 a to the power of 4 x to the power of 4 divided by 7/3 a cubed x ಇದೆ. ಇಲ್ಲಿ ಮೈನಸ್ ಬೈ ಪ್ಲಸ್ ಅಂತ ನಮಗೆ ಗೊತ್ತಿದೆ, ಇದು ಪ್ಲಸ್ ಇದೆ ಇದು. ಸೊ ಸೀದಾ ಡೈರೆಕ್ಟ್ ಆಗಿ ಮೈನಸ್ ಬೈ ಪ್ಲಸ್ ಮೈನಸ್ ಅಂತ ಬರ್ಕೊಂಡ್ಬಿಡೋಣ. ಬರ್ಕೊಂಡು ಇಲ್ಲಿ 2/1 ಇಂಟು 7/3 ಇರೋದನ್ನ 3/7 ಅಂತ ಡೈರೆಕ್ಟ್ ಆಗಿ ಹಾಕೊಂಡ್ಬಿಡೋಣ. ಹಾಗೆ a to the power of 5/a cube ಅಂತ ಅನ್ನೋದನ್ನ ಡೈರೆಕ್ಟ್ ಆಗಿ a squared ಅಂತ ಬರ್ಕೋಬಹುದು. ಹೆಂಗ್ ಬಂತಿದ್ದು? a to the power of 5 minus 3 ಅಂತ ಬಂತಿದ್ದು. ಓಕೆ, ದಿಸ್ ಇಸ್ ಹೌ ಯು ಗಾಟ್ ಇಟ್. ಹಾಗೆ x cubed by x ಅಂತಂತಂದ್ರೆ x squared ಹೆಂಗಾಯ್ತದು? x to the power of 3 minus 1 ಅಂತ ಡೈರೆಕ್ಟ್ ಆಗಿ ಬರೆದು ಬಿಡ್ಬೋದು. ಓಕೆ, ಪ್ಲಸ್ ಮತ್ತೆ ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಅಂತಂದ್ರೆ ಪ್ಲಸ್ ಅಂತಾನೆ ಬರುತ್ತೆ. ನೆಕ್ಸ್ಟ್ 7/2 ಡಿವೈಡೆಡ್ ಬೈ ಇರೋದನ್ನ ಇಂಟು ಮಾಡಿದ್ರೆ ರೆಸಿಪ್ರೋಕಲ್ ಆಗುತ್ತೆ, 3/7 ಆಯ್ತು. ಇದು ನ್ಯೂಮರಿಕಲ್ ಕೋಎಫಿಷಿಯಂಟ್ ಸಿಂಪ್ಲಿಫಿಕೇಶನ್ ಆಯ್ತು. a to the power of 4/a cube ಅಂತಂದ್ರೆ a ಹೆಂಗ್ ಬಂತದು? a to the power of 4 minus 3 ಅಂತ ಬಂತು. ಹಾಗೆ x to the power of 4/x ಅಂತಂದ್ರೆ x cube ಆಯ್ತು. ಹೆಂಗ್ ಬಂತದು? x to the power of 4 minus 1. ನೀವು ಡಿನಾಮಿನೇಟರ್ ಎಕ್ಸ್ ಪವರ್ ಏನು ಕೊಡದೆ ಹೋದ್ರೆ ಎಷ್ಟು ಅಂತ? 1 ಅಂತ ಹೇಳಿ. ಸೊ ಯಾವಾಗಲೂ ಒಂದು ವೇರಿಯಬಲ್ ಎಕ್ಸ್ ಅಂತ ಬರೆದ್ರೆ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ 1, ಇಟ್ ಈಸ್ ಡಿವೈಡೆಡ್ ಬೈ 1, ಇಟ್ ಈಸ್ ರೈಸ್ ಟು ದಿ ಪವರ್ ಬೈ 1 ಅಂತ. ಸೊ ಎಕ್ಸ್ ಅಂತಂದ್ರೆ ನೋಡಿ, ಇಲ್ಲಿ ಇದ್ರ ಹಿಂದ್ಗಡೆನೂ 1 ಇದೆ, ಇದ್ರ ಡಿವಿಷನ್ನು 1 ಇದೆ, ಇದ್ರ ಪವರು 1 ಇದೆ. ಇದನ್ನ ಯಾವಾಗಲೂ ತಿಳ್ಕೊಳ್ಬೇಕು. ಇಟ್ಸ್ ಕೋಎಫಿಷಿಯಂಟ್ಸ್, ಇಟ್ಸ್ ಡಿವಿಸರ್ ಆ್ಯಂಡ್ ಇಟ್ಸ್ ಪವರ್ ದೇ ಆರ್ ಆಲ್ 1. ಯಾವಾಗ ಒಂದು ವೇರಿಯಬಲ್ ಅಷ್ಟೇ ಬರೆದ್ರೆ ಅದೆಲ್ಲ ಅದು ಅಂಡರ್ಸ್ಟುಡ್ ಅಂತ ಹೇಳ್ಬಿಟ್ಟು ಏನು ಬರೆಯೋದಿಲ್ಲ ಅದಕ್ಕೆ ಹಿಂದ್ಗಡೆ. ಸೊ ಈಗ ಇಲ್ಲೇನು ಸಿಂಪ್ಲಿಫೈ ಆಗೋದಿಲ್ಲ. ಆದ್ರಿಂದ ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ minus 6/7 a squared x squared ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. 7 ಕ್ಯಾನ್ಸಲ್ ಆಗುತ್ತೆ. 7 ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದ್ಮೇಲೆ ಉಳಿಯೋದಷ್ಟು 3/2 a x cubed. ಸೊ ನೋಡಿ, ಈ ತರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಒಂದೇ ಸ್ಟೆಪ್ ಅಲ್ಲಿ ಲೆಕ್ಕ ಮಾಡಬಹುದು. ಸೊ ಐ ಹ್ಯಾವ್ ರಿಟರ್ನ್ ಬೋತ್ ದಿ ವೇಸ್. ಐ ವಾಂಟ್ ಯು ಟು ಪ್ರಾಕ್ಟೀಸ್ ಇನಿಷಿಯಲಿ ಎ ಫ್ಯೂ ಪ್ರಾಬ್ಲಮ್ಸ್ ಲೈಕ್ ದಿಸ್ ಅಂಡ್ ಲರ್ನ್ ಟು ಡೂ ಕ್ವಿಕ್ಲಿ ಲೈಕ್ ದಿಸ್. ಸ್ಟ್ರೈಟ್ ಅವೇ ಇಲ್ಲಿ ನೋಡ್ಬಿಟ್ಟೇನೆ ನೀವೇ ಡೈರೆಕ್ಟ್ ಆಗೇನೆ -2 ಈ ಪ್ರಾಬ್ಲಮ್ ನೋಡಿದ ತಕ್ಷಣ ಇದನ್ನೇ ಸ್ಟೆಪ್ ಡೈರೆಕ್ಟ್ ಬರೆಯಕ್ಕೆ ಬರಬೇಕು ಸೀದಾ. ಓಕೆ, ಅಟ್ಲೀಸ್ಟ್ ಇಷ್ಟಾರ ಬರ್ಕೊಂಡ್ರೆ ಕ್ವಿಕ್ ಆಗುತ್ತೆ ಎರಡೇ ಸ್ಟೆಪ್ ಅಲ್ಲಿ. ಓಕೆ, ಫೈನ್. ಸೊ ಈಗ I have shown you how to handle algebraic expressions for mathematical operations, addition, subtraction, multiplication and division. ಇದ್ರದ್ದು ದೊಡ್ಡ ಲೆಕ್ಕ, ಕಾಂಪ್ಲೆಕ್ಸ್ ಲೆಕ್ಕನ ನೆಕ್ಸ್ಟ್ ಇಯರ್ ನಾನು ಫ್ಯಾಕ್ಟರೈಸೇಷನ್ ಅಂತಂದ್ರೆ ಏನು, ಪ್ರೈಮ್ ಫ್ಯಾಕ್ಟರ್ಸು ಎಲ್ಲ ಆಲ್ಜಿಬ್ರಾದಲ್ಲಿ ಅದನ್ನ ಹೇಗೆ ಮಾಡೋದು, ಫ್ರಾಕ್ಷನ್ ಸಿಂಪ್ಲಿಫಿಕೇಶನ್ ಮಾಡೋದು ನೋಡ್ಬಿಟ್ಟು ಲಾರ್ಜರ್ ಡಿವಿಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಇದು ಅಡಿಷನ್ ಪ್ರಾಬ್ಲಮ್ಸ್, ಲಾರ್ಜರ್ ಪ್ರಾಬ್ಲಮ್ಸ್ನ ನೆಕ್ಸ್ಟ್ ಇಯರ್ ಮಾಡೋಣ. ಇವಾಗ ಐ ವಿಲ್ ಇಂಟ್ರೊಡ್ಯೂಸ್ ಯು ಟು ಅನದರ್ ಇಂಪಾರ್ಟೆಂಟ್ ಚಾಪ್ಟರ್ ಆಫ್ ಅಲ್ಜಿಬ್ರಾ, ವಾಟ್ ಈಸ್ ನೋನ್ ಆಸ್ ಈಕ್ವೇಷನ್ಸ್ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಇವತ್ತಿನ ಶುರು ಮಾಡೋಣ. ಇದು ಒಂದು 2-3 ಕ್ಲಾಸ್ ಮಾಡೋಣ, ಬಿಕಾಸ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಸೊ ನೀವು ಹೇಗೆ ಕಲ್ತ್ಕೊಂತೀರ ನೋಡಿಕೊಂಡು ಇದರಲ್ಲಿ ಯಾವ ಲೆವೆಲ್ ಆಫ್ ಕಾಂಪ್ಲಿಕೇಶನ್ಸ್ಗೆ ಹೋಗ್ಬೋದು ಅಂತ ಹೇಳಿ. ಸೊ ವಿಲ್ ಸ್ಟಾರ್ಟ್ this new chapter, introduction to solution of simple equations in one variable ಅಂತ. ಒನ್ ವೇರಿಯಬಲ್ ಅಂತ ಹೇಳ್ಬಿಟ್ಟು ಈ ತರ ಹೆಡ್ಡಿಂಗ್ ನಾನು ಬರಿತಾ ಇದ್ದೀನಿ. ನಿಮ್ಮ 7ನೇ ಕ್ಲಾಸ್ ಸಿಲೆಬಸ್ನಲ್ಲಿ
ಸಿಂಪಲ್ ಇಕ್ವೇಶನ್ ಅಂತ ಇದೆ. ನಿಮ್ಮ 8ನೇ ಕ್ಲಾಸ್ ಸಿಲೆಬಸ್ ಅಲ್ಲಿ ಲೀನಿಯರ್ ಈಕ್ವೇಶನ್ಸ್ ಇನ್ ಒನ್ ವೇರಿಯಬಲ್ ಅಂತಿದೆ. ಅದೆಲ್ಲಾನು ಬೇಸಿಕಲಿ ದೇ ಆಲ್ ಕಮ್ ಅಂಡರ್ ದಿ ಸ್ಟ್ಯಾಂಡರ್ಡ್ ಕೇಸ್ ಆಫ್ ಸಿಂಪಲ್ ಈಕ್ವೇಶನ್ಸ್. ಈ ಸತಿ ಬರೀ ನ್ಯೂಮರಿಕಲ್ ಪ್ರಾಬ್ಲಮ್ ಥರದ್ದು ಸಿಂಪಲ್ ಆಗಿ ತೋರಿಸ್ತೀನಿ. ನೆಕ್ಸ್ಟ್ ಇಯರ್ ವರ್ಡೆಡ್ ಪ್ರಾಬ್ಲಮ್ಸ್ ಅಂದ್ರೆ ಪ್ರಾಬ್ಲಮ್ಸ್ ಲೀಡಿಂಗ್ ಟು ಸಿಂಪಲ್ ಈಕ್ವೇಶನ್ಸ್ ಅಂತ. ಈ ಸತಿ ನಿಮಗೆ ಪ್ರಾಬ್ಲಮ್ಸ್ ರಿಡ್ಯೂಸಿಬಲ್ ಟು ಸಿಂಪಲ್ ಈಕ್ವೇಶನ್ ಸಿಂಪಲ್ ಲೆವೆಲ್ಗೆ ತೋರಿಸ್ತೀವಿ. ಓಕೆ, ಇದ್ರದ್ದು ಕಾನ್ಸೆಪ್ಟನ್ನ ಸಿಂಪಲ್ ಆಗಿ ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಬೇಸಿಕಲಿ ಈಕ್ವೇಶನ್ ಅಂದ್ರೆ ಏನು ಅಂತ ಹೇಳಿ. ಸಿ, ಒಂದು ವೇರಿಯೇಬಲ್ ಇದೆ ಅಂತ ಇಟ್ಕೊಳ್ಳೋಣ. ನಾ ಬರೀ ವೇರಿಯೇಬಲ್ ಎಕ್ಸ್ ಅಂತ ಬರೆದ್ರೆ ಈ ಎಕ್ಸ್ಗೆ ಏನು ಬೇಕಾದ್ರೂ ನಾನು ನ್ಯೂಮರಿಕಲ್ ವ್ಯಾಲ್ಯೂನ ಅಟ್ಯಾಚ್ ಮಾಡ್ಬೋದು, ಅಥವಾ ಇನ್ನೊಂದು ಇಂಪಾರ್ಟೆಂಟ್ ಟರ್ಮ್ ಮೊದಲು ನಾವು ಮ್ಯಾಥಮೆಟಿಕ್ಸ್ ಉಪಯೋಗಿಸ್ತೀವಿ, ಅಸೈನ್ ಮಾಡಬಹುದು ಅಂತ ಹೇಳ್ಬಿಟ್ಟು. ಎಕ್ಸ್ ಅನ್ನೋದಕ್ಕೆ ನೀ ಏನೋ ಒಂದು ಬೆಲೆ ಇಟ್ಕೋ, ಅವನ ಏಜು ಇಷ್ಟು ಎಕ್ಸ್ ಅಂತ ಇಟ್ಕೋ ಅಂತ ಹೇಳಿದ್ರೆ ಅಸೈನ್ ಮಾಡು ಅಂತಂದ್ರೆ ನೀನು ಇಟ್ಕೊಂಡಿರೋ ಅಂದರೆ ಏಜ್ ಅನ್ನೋದನ್ನ ನೀನು ಎಕ್ಸ್ಗೆ ಅಸೈನ್ ಮಾಡು. ಎಷ್ಟು ಏಜು ಅಂತಂತಂದ್ರೆ ಎಷ್ಟೋ ಒಂದು 20 ವರ್ಷ ಅಂತ ಇಟ್ಕೋ ಅಂತ ಹೇಳ್ತೀವಲ್ಲ, ಆ 20 ವರ್ಷ ಅಂತ ಇಟ್ಕೋ ಅನ್ನೋದನ್ನ ನಾವು ಮ್ಯಾಥಮೆಟಿಕಲ್ ಆಗಿ ಅಸೈನ್ ಎ ವ್ಯಾಲ್ಯೂ ಟು ಎಕ್ಸ್ ಅಂತ ಹೇಳ್ಬಿಟ್ಟು. ಸೊ ಈ ಸುಮ್ಮನೆ ಎಕ್ಸ್ ಅಂತ ಬರೆದ್ರೆ ಅದು ಎಷ್ಟಾರ ಆಗಿರ್ಬೋದು ಬೆಲೆ. ಎಷ್ಟು ಅನ್ನೋದಕ್ಕೆ ನಾವು ವಿ ಯೂಸ್ some mathematical symbols of what are called equality sign and signs of inequality ಅಂತ ಹೇಳ್ಬಿಟ್ಟು ಸೈನ್ಸ್ ಉಪಯೋಗಿಸ್ತೀವಿ. ಅದೆಲ್ಲಾನು ಇವಾಗಲೇ ತಿಳ್ಕೊಳ್ಳಿ, ಅದು ಒಂದೊಂದು ಸತಿ ಲೇಟಾಗಿ ಏನು ತಿಳ್ಕೊಬೇಕಾಗಿಲ್ಲ. ಈಗ ನೋಡಿ, ಇಲ್ಲಿ ಎಕ್ಸ್ ಈಕ್ವಲ್ಸ್ 3 ಅಂತ ಬರೆದ್ರೆ ಈಕ್ವಲ್ಸ್ ಅಂತಂದ್ರೆ ಏನು ಅಂದ್ರೆ ದ ವ್ಯಾಲ್ಯೂ ಆಫ್ ಅಸೈನ್ಡ್ ಟು ಎಕ್ಸ್ ಈಸ್ 3 ಅಂತ. ಅಥವಾ ಇನ್ನೊಂದು ವಿಚಾರದಲ್ಲಿ ಹೇಳೋದು ಅಂದ್ರೆ 3 ಈಸ್ ಅಸೈನ್ಡ್ ಟು ಎಕ್ಸ್. ಎಕ್ಸ್ನ 3 ಅಂತ ಇಟ್ಕೋ ಅಂತ ಕನ್ನಡದಲ್ಲಿ ಹೇಳಿದ್ರೆ ನಾವು ಅದನ್ನ ಇಂಗ್ಲಿಷ್ನಲ್ಲಿ ಟೇಕ್ ಎಕ್ಸ್ ಆಸ್ 3 ಅಂತ ಹೇಳ್ಬಿಟ್ಟು ಅದನ್ನ ಸಿಂಬಾಲಿಕ್ ಆಗಿ ಅಂದ್ರೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ತರ ಬರೆದ್ರೆ ಎಕ್ಸ್ ಈಕ್ವಲ್ಸ್ 3 ಅಂತ ಹೇಳ್ಬಿಟ್ಟು. ಸೊ ಈಕ್ವಲ್ಸ್ ಅಂತಂದ್ರೆ ಒಂದು ಡೆಫಿನೆಟ್ ವ್ಯಾಲ್ಯೂ ಕೊಟ್ಟಂಗಾಯ್ತು. ಅಂದ್ರೆ ಎಕ್ಸ್ ಬೆಲೆ 3ಕ್ಕಿಂತ ಬೇರೆ ಇನ್ನೇನು ತಗೊಳ್ಳೋಂಗಿಲ್ಲ ನಾನು ಅಂತ. ಅಸೈನ್ 3 ಟು ಎಕ್ಸ್, ದರ್ ಇಸ್ ಎ ಡೆಫಿನೆಟ್ ವ್ಯಾಲ್ಯೂ ಅಂತ ಆಯ್ತು. ಇನ್ನೊಂದಿದೆ ಎಕ್ಸ್ ಗ್ರೇಟರ್ ದ್ಯಾನ್ 3 ಅಂತ ಹೇಳ್ಬಿಟ್ಟು. ಇನ್ನೊಂದಿದೆ ಎಕ್ಸ್ ಲೆಸ್ ದ್ಯಾನ್ 3 ಅಂತ ಬರಿಬೋದು. ಇನ್ನೂ ಒಂದಿದೆ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3 ಅಂತ. ಹಾಗೆ ಇನ್ನೂ ಒಂದಿದೆ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3 ಅಂತ. ಇನ್ನೊಂದು ಫಸ್ಟ್ ಬರೆದಿದ್ದಕ್ಕೆ ಎಕ್ಸಾಕ್ಟ್ ಎಕ್ಸ್ ನಾಟ್ ಈಕ್ವಲ್ ಟು 3. ಅಲ್ಲೆಲ್ಲ ಎಷ್ಟೆಷ್ಟು ತರ ಬೆಲೆ ಅಸೈನ್ ಮಾಡೋದು ಅಂತ. ಎಕ್ಸ್ ಈಕ್ವಲ್ಸ್ 3 ಅಂತ ಬರೆದಾಗ ಮೂರ ಇಟ್ಕೊಳ್ಳೋದು ಅಷ್ಟೇ, ಇನ್ ಬೇರೆ ಇಟ್ಕೊಳ್ಳೋಂಗಿಲ್ಲ. ಎಕ್ಸ್ ಗ್ರೇಟರ್ ದ್ಯಾನ್ 3 ಅಂದ್ರೆ 3 ಮೇಲೆ ಎಷ್ಟಾರ ಇಟ್ಕೋ ಸಂಖ್ಯೆ ಅಂತ. 3 ಅಲ್ಲ, 3 ಮೇಲೆ ನೀನು ಎಷ್ಟು ಬೇಕಾದ್ರೂ ಇಟ್ಕೋಬಹುದು. ಎಕ್ಸ್ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 3 ಅಂತ. ಹಾಗೇನೆ ಎಕ್ಸ್ ಲೆಸ್ ದ್ಯಾನ್ 3 ಅಂದ್ರೆ 3ಗಿನ್ನ ಕೆಳಗೆ ಎಷ್ಟಾರ ಬೆಲೆ ಇಟ್ಕೋ ಅಂತ. ಸೊ ಎಕ್ಸ್ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ. ಸೊ ಇಲ್ಲಿ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 3 ಅಂದ್ರೆ ಓನ್ಲಿ ಸಿಂಗಲ್ ವ್ಯಾಲ್ಯೂ. ಎಕ್ಸ್ ಗ್ರೇಟರ್ ದ್ಯಾನ್ ಅಂದ್ರೆ ಇನ್ಫೈನೈಟ್ ನಂಬರ್ ಆಫ್ ವ್ಯಾಲ್ಯೂಸ್ ಗ್ರೇಟರ್ ದ್ಯಾನ್ 3 ಕಂಡೀಷನ್ ಹೇಳಿದ್ವಿ. ಸೊ ಈ ಗ್ರೇಟರ್ ದ್ಯಾನ್, ಈಕ್ವಲ್ಸ್, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಇವೆಲ್ಲ ಕಂಡೀಷನ್ಸ್ ನ ಇಂಪೋಸ್ ಮಾಡೋದು. ದೀಸ್ ಆರ್ ಮ್ಯಾಥಮೆಟಿಕಲ್ ಸಿಂಪಲ್ಸ್ ಟು ಇಂಪೋಸ್ ಕಂಡೀಷನ್. ಉದ್ದಕ್ಕೆ ಇಂಗ್ಲಿಷ್ ಸೆಂಟೆನ್ಸ್ ಹೇಳೋದ್ರ ಬದಲು ನಾವು ಈ ತರ ಸಿಂಬಲ್ಸ್ ಉಪಯೋಗಿಸ್ತೀವಿ ಮ್ಯಾಥಮೆಟಿಕ್ಸ್ ನಲ್ಲಿ. ಎಕ್ಸ್ ಗ್ರೇಟರ್ ದ್ಯಾನ್ 3 ಅಂದ್ರೆ ಯು ಕ್ಯಾನ್ ಅಸೈನ್ ಎನಿ ವ್ಯಾಲ್ಯೂ ಟು ಎಕ್ಸ್ ಗ್ರೇಟರ್ ದ್ಯಾನ್ 3 ಇನ್ಫೈನೈಟ್ಲಿ ಲಾರ್ಜ್. ಎಷ್ಟು ಬೇಕಾದ್ರೂ ಇಟ್ಟಿರ್ಬೋದು. 3 ಟ್ರಿಲಿಯನ್ ಅಂತಾನೂ ಇಡ್ಬೋದು. ಟ್ರಿಲಿಯನ್ ಅಂದ್ರೆ 3 ಮುಂದೆ ಎಷ್ಟು ಸಂಖ್ಯೆ, ಮಿಲಿಯನ್ ಅಂದ್ರೆ 6 ಅಂದ್ರೆ 9 ಅಂದ್ರೆ ಟ್ರಿಲಿಯನ್, ಹಂಗೆ 12 ಅಂದ್ರೆ ಟ್ರಿಲಿಯನ್, ಈ ತರ ಉದ್ದಕ್ಕೆ ಎಷ್ಟು ಬೇಕಾದ್ರೂ ಸಣ್ಣ ಹಾಕೊಂಡು ಹೋಗ್ತಾ ಇರ್ಬೋದು. ಹಾಗೆ ಎಸ್ ಲೆಸ್ ದ್ಯಾನ್ 3 ಅಂದ್ರೆ 3 ಕೆಳಗೆ ಎಷ್ಟಾರು ಇಟ್ಕೋಬಹುದು. 0.00000001 ಇಟ್ಕೋಬಹುದು, ಎಷ್ಟಾರು ಇಟ್ಕೋಬಹುದು. ಸೊ ಇನ್ಫೈನೈಟ್ಲಿ ವ್ಯಾಲ್ಯೂಸ್ ಸ್ಮಾಲರ್ ದ್ಯಾನ್ 3 ಅಂತ, ಲೆಸ್ ದ್ಯಾನ್ 3 ಅಂತ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3 ಅಂದ್ರೆ 3 ಇಟ್ಕೋಬಹುದು, 3ಕ್ಕಿಂತ ಜಾಸ್ತಿನೂ ಇಟ್ಕೋಬಹುದು ಅಂತ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3 ಅಂತಂದ್ರೆ 3 ಇಟ್ಕೋಬಹುದು, 3ಕ್ಕಿಂತ ಕಮ್ಮಿ ಎಷ್ಟಾರೋ ಇಟ್ಕೋಬಹುದು ಅಂತ. ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 3 ಅಂದ್ರೆ ನೀ ಎಕ್ಸಿಗೆ ಏನಾರೋ ಬೆಲೆ ಕೊಡೋ, ಪ್ಲಸ್ ಮೈನಸ್ ಏನ್ ಬೇಕಾರೋ ಬೆಲೆ ಕೊಡ್ಬೋದು, ಆದ್ರೆ 3 ಅನ್ನೋದನ್ನ ಕೊಡೋ ಹಂಗಿಲ್ಲ. ಯು ಕೆನಾಟ್ ಗಿವ್ ವ್ಯಾಲ್ಯೂ 3 ಬಟ್ ಎನಿ ಅದರ್ ವ್ಯಾಲ್ಯೂ.
ಸೊ ಇದು ಫಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ before understanding the concept of solution of equations. That means these are the first steps towards understanding what values can be assigned to a variable, how to symbolically represent what values can be assigned to a variable ಅಂತ ಹೇಳ್ಬಿಟ್ಟು. ಅಂದ್ರೆ ನಾನು ಇಷ್ಟು ತನಕ ಇಂಗ್ಲಿಷ್ ಹೇಳಿದ ಕನ್ನಡದಲ್ಲಿ ಹೇಳಿದ್ರೆ ಈ ಈಕ್ವಲ್ಸ್ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಲೆಸ್ ದ್ಯಾನ್ ಈಕ್ವಲ್ ಟು ನಾಟ್ ಈಕ್ವಲ್ ಟು ಇವನ್ನೆಲ್ಲ ದೀಸ್ ಆರ್ ಸಿಂಬಲ್ಸ್, ಅಂದ್ರೆ ಚಿಹ್ನೆಗಳು. ಏನಕ್ಕೋಸ್ಕರ? ಒಂದು ವೇರಿಯಬಲ್ ಏನಿದೆ ಎಕ್ಸ್ ಅಥವಾ ವೈ ಅಥವಾ ಏನೇ ಒಂದು ಆಲ್ಫಾಬೆಟ್ ಆಸ್ ಅ ವೇರಿಯಬಲ್ ಇದ್ರೆ ಅದಕ್ಕೆ ಏನೆಲ್ಲ ವ್ಯಾಲ್ಯೂಸ್ನ ನಾವು ಅಸೈನ್ ಮಾಡ್ಬೋದು ಅನ್ನೋದನ್ನ ಸಿಂಬಾಲಿಕ್ ಆಗಿ ಚಿಹ್ನೆ ಮುಖಾಂತರ ಹೇಳೋದಕ್ಕೋಸ್ಕರ ಉಪಯೋಗಿಸೋದು ಸೈನ್ಗಳು. ಸೊ ಈಗ ಈ ಈಕ್ವಾಲಿಟಿ ಸೈನ್ ಇಟ್ಕೊಂಡೆಲ್ಲ ನಾವು ಏನು ಮಾಡ್ತೀವೋ ಅದು ಈಕ್ವೇಷನ್ ಅನ್ನೋದಕ್ಕೆ. ಸೊ ಈಕ್ವಲ್ ಸೈನ್ ಉಪಯೋಗಿಸಿದಾಗ ಈಕ್ವೇಷನ್ ಅನ್ನೋ ಪದ, ಯು ಈಕ್ವೇಟ್ ಅಂತ ಹೇಳ್ಬಿಟ್ಟು ಅದಕ್ಕೆ ಇಷ್ಟೇ ಕೊಡು ಅಂತ ಹೇಳೋದು. ಸೊ ಇದೆಲ್ಲನೂ ಇದು ಈಕ್ವಾಲಿಟಿ ಅಂತ ಹೇಳ್ತೀವಿ. ಇದಿಷ್ಟುನು ಇನ್ಈಕ್ವಾಲಿಟಿ ಅಂತ ಹೇಳ್ತೀವಿ. ಇದಿಷ್ಟಕ್ಕೂ ನಾವು ಇನ್ಈಕ್ವಾಲಿಟೀಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ವರ್ಷ ಆದ್ರೆ ನಿಮ್ಗೆ ಈ ತರ ಸೊಲ್ಯೂಷನ್ ಆಫ್ ಸಿಂಪಲ್ ಈಕ್ವಾಲಿಟಿ ಎಕ್ಸ್ಪ್ರೆಷನ್ಸ್ ಹೆಂಗ್ ಮಾಡ್ತೀವೋ ಹಾಗೆ ವಿ ಕ್ಯಾನ್ ಲರ್ನ್ ಟು ಫೈಂಡ್ ಸೊಲ್ಯೂಷನ್ಸ್ ಆಫ್ ಇನ್ಈಕ್ವಾಲಿಟೀಸ್ ಅಂತ. ಸೊ ಸೊಲ್ಯೂಷನ್ ಆಫ್ ಇನ್ಈಕ್ವಾಲಿಟೀಸ್ ಅನ್ನೋದನ್ನ ನೆಕ್ಸ್ಟ್ ಇಯರ್ ಹೇಳ್ಕೊಡ್ತೀವಿ. ಈ ಸತಿ ಈಕ್ವಾಲಿಟಿ ಅಂತ ಹೇಳ್ಬಿಟ್ಟು. ಈಗ ಈಕ್ವೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಈಗ ವಾಟ್ ಈಸ್ ಅನ್ ಈಕ್ವೇಷನ್? ಅಂತ ಫಸ್ಟ್ ನೋಡ್ಬಿಟ್ಟು ದೆನ್ ವಾಟ್ ಡು ವಿ ಮೀನ್ ಬೈ ಸೊಲ್ಯೂಷನ್ ಆಫ್ ಈಕ್ವೇಷನ್ ಅಂತ ಆಮೇಲೆ ನೋಡಿ ವಾಟ್ ಇಸ್ ಅನ್ ಈಕ್ವೇಷನ್ ಅಂತ. ಈಗ ನೋಡಿ ಇಲ್ಲಿ 2x plus 3x minus 3 plus 2 equals 5x minus 1 ಅಂತ ಬರ್ದೆ ಅಂತ ಇಟ್ಕೊಳ್ಳಿ. ಈ ಈಕ್ವಲ್ಸ್ ಎಡಗಡೆ ಇರೋದಕ್ಕೆ ದಿಸ್ ಈಸ್ ಕಾಲ್ಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಮೆಂಬರ್ ಅಂತ ಕರಿತೀವಿ. ಈ LHS ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ. LHS ಅಂತಂದ್ರೆ ಏನು? LHS ಅಂತಂದ್ರೆ ಎಡಗೈ ಕಡೆದು ಅಂತ, ಲೆಫ್ಟ್ ಹ್ಯಾಂಡ್ ಸೈಡ್. RHS ಅಂತಂದ್ರೆ ರೈಟ್ ಹ್ಯಾಂಡ್ ಸೈಡ್. ಯಾಕಂದ್ರೆ ಇದೆಲ್ಲ ಪದ ಉಪಯೋಗಿಸ್ತಾ ಇರ್ತೀವಿ. ಸೊ ಈಕ್ವಲ್ಸ್ ಅನ್ನೋದಕ್ಕೆ ಎರಡು ಕಡೆ ಎರಡು ಮೆಂಬರ್ ಬರ್ದಿದ್ವಿ. ಇದಕ್ಕೆ LHS ಮೆಂಬರ್, ಇದಕ್ಕೆ RHS ಮೆಂಬರ್ ಅಂತ ಹೇಳ್ತೀವಿ. ಈಗ ಸಪೋಸ್ ವಿ ಗಿವ್ ಎ ವ್ಯಾಲ್ಯೂ ಟು ಎಕ್ಸ್. ಫಾರ್ ಎಕ್ಸಾಂಪಲ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂದ್ರೆ ನೋಡಿ ಇಲ್ಲಿ 2 2 4, 3 2 6, 4 6 10, 10ರಲ್ಲಿ 3 ಹೋದ್ರೆ 7, 7ಕ್ಕೆ 2 ಸೇರಿದ್ರೆ 9 ಬರುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಎಕ್ಸ್ 2 ಅಂತ ಕೊಟ್ಟರೆ 9 ಬಂತು ವ್ಯಾಲ್ಯೂ. ಅದೇ ಥರನೇ ಇಲ್ಲೂ ಎಕ್ಸಿಗೆ 2 ಅಂತ ಕೊಟ್ಟರೆ 5 2 10, 10ರಲ್ಲಿ 1 ಆದರೆ 9. ಈ ಥರ ಎಕ್ಸಿಗೆ ಬೆಲೆ ಕೊಟ್ಟಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಮೆಂಬರ್ಗೂ ಏನು ವ್ಯಾಲ್ಯೂ ಬರುತ್ತೋ ರೈಟ್ ಹ್ಯಾಂಡ್ ಸೈಡ್ ಮೆಂಬರ್ಗೂ ಅದೇ ವ್ಯಾಲ್ಯೂ ಬಂದರೆ ದೆನ್ ವಿ ಸೇ ದಿ ಟೂ ಎಕ್ಸ್ಪ್ರೆಷನ್ಸ್ ಆನ್ ಬೋತ್ ಸೈಡ್ಸ್ ಆರ್ ಐಡೆಂಟಿಕಲ್. ದಟ್ ಮೀನ್ಸ್ an expression 2x plus 3x minus 3 plus 2 is identical as 5x minus 1 ಅಂತ. ಅವಾಗ ಅದಕ್ಕೆ ಐಡೆಂಟಿಟಿ ಅಂತ ಬರೀತೀವಿ. ಆ್ಯಕ್ಚುಲಿ ಏನು ಮಾಡಿದ್ದೀವಿ ನಾವು, ಎಡಗಡೆ ಎಕ್ಸ್ಪ್ರೆಷನ್ನ ಸಿಂಪ್ಲಿಫೈ ಮಾಡಿ ಬಲಗಡೆ ಬರ್ದಿದ್ದೀವಿ ಅಷ್ಟೇ. ಎಡಗಡೆ ಎಕ್ಸ್ಪ್ರೆಷನ್ನ ಸಿಂಪ್ಲಿಫೈ ಮಾಡಿ ಬಲಗಡೆಗೆ ಬರ್ದಿದ್ದೀವಿ. ಸೊ 2x plus 3x is 5x, minus 3 plus 2 ಅಂತಂದರೆ -1. ಸೊ ಈ ಥರ ಇದ್ದಾಗ ವೆನ್ LHS equals RHS for any value of variable, ಸಾಮಾನ್ಯ ವೇರಿಯಬಲ್ನ ಜನರಲಿ ಎಕ್ಸ್ ಬೇರೆನೂ ಇರ್ಬೋದು. ಜನರಲಿ ಈ ಥರ ಮ್ಯಾಥಮ್ಯಾಟಿಕಲ್ ಇದರೊಳಗಡೆಗೆ ಜನರಲಿ ಯೂಸ್ಡ್ ಆಲ್ಫಾಬೆಟ್ ಫಾರ್ ವೇರಿಯಬಲ್ ಈಕ್ವೇಷನ್ಸ್ ಅಲ್ಲಿ ವೇರಿಯಬಲ್ ಜನರಲಿ ಎಕ್ಸ್ ಉಪಯೋಗಿಸ್ತಾರೆ.
for any value of variable x, for any value, then it is called an identity. It's called an identity. ಇದೆಲ್ಲದಕ್ಕೂ ಈ ತರ ಇದ್ರೆ ಹಂಗಾರೆ ವಾಟ್ ಈಸ್ ಅನ್ ಈಕ್ವೇಶನ್ ಅಂತ ಇದರಿಂದ ತಿಳ್ಕೊಳ್ಳೋಣ. ಇವಾಗ ಇನ್ನೂ ಒಂದು ಐಟಮ್ ಬರೆದ್ಬಿಟ್ಟು ಬರಿಬೋದು ಅಥವಾ ಈಗಲೇ ಬರಿಬೋದು ನಾನು ವಾಟ್ ಈಸ್ ಅನ್ ಈಕ್ವೇಶನ್ ಅಂತ. ಸೊ ಈ ತರ ಬರೆದ್ರೆ ಇವಾಗ ಏನಂತ ಬರಿತೀವಿ ಅಂತಂದ್ರೆ, an equation tells us that the left hand side LHS member left ನಮ್ಮ ಈ ಈಕ್ವೇಶನ್ ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಎಕ್ಸ್ಗೆ ಮಾತ್ರ ಆಗುತ್ತೆ. ಇಲ್ಲಿ ನೋಡಿದ್ರೆ ಸ್ಟ್ರೈಟ್ ಆಗಿ ಗೊತ್ತಾಗುತ್ತೆ, x = 2 ಆದರೆ ಮಾತ್ರ 2 + 3 = 5 ಬರುತ್ತೆ. ಬೇರೆ ಇನ್ x = ಯಾವ ವ್ಯಾಲ್ಯೂ ಆದ್ರೂ ಬರುತ್ತೆ 5, ಇನ್ ಯಾವ ವ್ಯಾಲ್ಯೂ ಆದ್ರೂ ಬರೋದಿಲ್ಲ. ಸೊ ವೆನ್ ಸಚ್ ಎ ಥಿಂಗ್ ಈಸ್ ದೇರ್, ಸಪೋಸ್ x + 3 = 5, then we see that the above equation, the above expression ಅಲ್ಲಿ ಈಕ್ವಲ್ಸ್ ಸೇರಿದೆ, the above expression will be an equation for a particular value of x, that is x = only gives 5, which is value on RHS, ಎಡಗಡೆಗೆ x ಗೆ 2 ಕೊಟ್ಟರೆ ಮಾತ್ರ 2 + 3 = 5 ಅಂತ ಎಡಗಡೆ ಬರುತ್ತೆ, which is the same as value on the right hand side, which is given as 5 ಅಂತ, which is value on the RHS. Okay, this is called an equation of condition, ಅಥವಾ ಕ್ರೂಡ್ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಕಂಡೀಷನ್ ಈಕ್ವೇಶನ್ ಅಂತ ಹೇಳ್ತೀವಿ. ಬ್ರಿಟಿಷ್ನವ್ರು ಒಪ್ಪೋದಿಲ್ಲ, ನಾವು ಇಂಡಿಯಾದಲ್ಲಿ ಒಪ್ಕೋತೀವಿ, ಪರವಾಗಿಲ್ಲ. ಕಂಡೀಷನ್ ಈಕ್ವೇಶನ್ ಅಂತ, ಈಕ್ವೇಶನ್ ಆಫ್ ಕಂಡೀಷನ್ ಅನ್ನೋದು ಬ್ರಿಟಿಷ್ನವ್ರದ್ದು, ಕಂಡೀಷನ್ ಈಕ್ವೇಶನ್ ಅಂತ ಅದನ್ನ ಎಲ್ಲ ಕಡೆ ಅರ್ಥ ಆಗುತ್ತೆ. ಸೊ ಈಕ್ವೇಶನ್ ದಿಸ್ ಇಸ್ ಕಾಲ್ಡ್ ಅನ್ ಈಕ್ವೇಶನ್ ಆಫ್ ಕಂಡೀಷನ್. ಅಂದ್ರೆ ದಿಸ್ ವಿಲ್ ಬಿ ಅನ್ ಈಕ್ವೇಶನ್ ಓನ್ಲಿ ಫಾರ್ ಎ ಪರ್ಟಿಕ್ಯುಲರ್ ವ್ಯಾಲ್ಯೂ. ಈಕ್ವೇಶನ್ ಅಂತ ಯಾವಾಗ ಹೇಳ್ಬೋದು? ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ಪ್ರೆಷನ್ gives the same value as that on the right hand side for either a given value of x or for any values of x. Any values of x ಆಗಬೇಕಾದ್ರೆ ಎರಡು ಕಡೆನೂ x ಎಕ್ಸ್ಪ್ರೆಷನ್ ಏನಿದೆಯೋ ಸಿಂಪ್ಲಿಫೈ ಮಾಡಿದ್ಮೇಲೆ ಸೇಮ್ ವ್ಯಾಲ್ಯೂ ಬರಬೇಕು ಫಾರ್ ಎನಿ ವ್ಯಾಲ್ಯೂ ಆಫ್ ಎಕ್ಸ್. ಇಲ್ಲಿ ನೋಡಿ, ಇಲ್ಲಿ x = -1 ಹಾಕಿದ್ರೆ ಏನಾಗುತ್ತೆ? -2 + -3 ಅಂದರೆ -5, -5 - 3 ಅಂದರೆ -8, -8 + 2 ಅಂತಂದ್ರೆ ಏನಾಗುತ್ತೆ? -6 ಆಗುತ್ತೆ. ಹಾಗೆ ಇಲ್ಲಿ x ಗೆ -1 ಆಗಿದ್ರೆ 5 × -1 -5, -5 -1 -6. ಸೊ ಎರಡು ಕಡೆಗೆ -6 ಬಂತು. ಸೊ ದೇರ್ ಫಾರ್ ಹಿಯರ್ ಇಟ್ ಈಸ್ ಅನ್ ಐಡೆಂಟಿಟಿ ಫಾರ್ ಎನಿ ವ್ಯಾಲ್ಯೂ ಆಫ್ ಎಕ್ಸ್. ದಿಸ್ ಎಕ್ಸ್ಪ್ರೆಷನ್ holds good as an equality, whereas here it holds good as an equality or equation only for a particular value of x. So ನಮ್ಮ
ಈ ಲೆಕ್ಕ ಈ ಒಂದು ಚಾಪ್ಟರ್ನಲ್ಲಿ ಎಕ್ಸ್ ಅನ್ನೋದೊಂದು ಸಿಂಗಲ್ ವೇರಿಯಬಲ್ ಇದೆ. ಎಕ್ಸ್ ಪ್ಲಸ್ ವೈ ಪ್ಲಸ್ 3 = 5 ಅಂದ್ರೆ ಬಂದರೆ ಎಕ್ಸ್ಗೂ ಒಂದು ಬೆಲೆ, ವೈಗೂ ಒಂದು ಬೆಲೆ, ಎರಡಕ್ಕೂ ಏನೇನೋ ಬೇರೆ ಬೇರೆ ಬೆಲೆ ಕೊಟ್ಟರೆ ಅದು 5 ಬರ್ಬೋದು. ಎಷ್ಟೆಷ್ಟು ಬೆಲೆ ಕೊಡ್ಬೋದು, ಈ ಥರದ್ದೆಲ್ಲ ಆಗುತ್ತೆ. ಅಂದರೆ ಮೋರ್ ದೆನ್ ಒನ್ ವೇರಿಯಬಲ್ ಬಂದ್ಬಿಟ್ರೆ ಅದನ್ನು ಹೆಂಗೆ ಸಾಲ್ವ್ ಮಾಡೋದು ಅನ್ನೋದು ಆಮೇಲೆ ನೋಡೋಣ ನೆಕ್ಸ್ಟ್ ಇದರಲ್ಲಿ. ಸೊ ಇವಾಗ ವಿ ವಿಲ್ ಕನ್ಸಿಡರ್ ಸಚ್ ಈಕ್ವಾಲಿಟಿ ಎಕ್ಸ್ಪ್ರೆಷನ್ಸ್ in which there is only one variable. Not only that, the power of the variable is also only one. Andre either the degree of the variable is only one. Antha equations ke andre an equation of single variable of unit degree andre adra the power 1. Adanna we call them simple equation. Okay, and a condition equation or ಹಿಂಗೆ ಬರೆಯೋಣ, ನಾವು ಏನು ತೊಂದರೆ ಇಲ್ಲ. ಎ ಕಂಡೀಷನ್ ಈಕ್ವೇಶನ್ ಆಫ್ ಎ ಸಿಂಗಲ್ ವೇರಿಯಬಲ್ ಆಫ್ ಯೂನಿಟ್ ಪವರ್ ಆರ್ ಯೂನಿಟ್ ಡಿಗ್ರಿ. ಡಿಗ್ರಿ ಅಂದ್ರೂ ಒಂದೇ, ಪವರ್ ಅಂದ್ರೂ ಒಂದೇ. ಯೂನಿಟ್ ಪವರ್, ಎ ಕಂಡೀಷನ್ equation of a single variable of unit degree is called a simple equation. It's called a simple equation. Okay, single variable of unit degree is called a simple equation. Examples ನೋಡಿ. 3x plus 5 equals 2x minus 3. ಎರಡೂ ಸೈಡಲ್ಲಿ 3x plus 5 ಇಲ್ಲಿ ಸಿಂಗಲ್ ವೇರಿಯಬಲ್, ರೈಟ್ ಹ್ಯಾಂಡ್ ಸೈಡ್ನಲ್ಲೂ ಸೇಮ್ ವೇರಿಯಬಲ್ ಇದೆ. ಸೊ ಎರಡೂ ಸೈಡಲ್ಲಿ ಆ ವೇರಿಯಬಲ್ ಪವರ್ ಎಷ್ಟಿದೆ, 1 ಇದೆ. ಈ ಥರ ಇದ್ರೆ ದಿಸ್ ಈಸ್ ಕಾಲ್ಡ್ ಎ ಸಿಂಪಲ್ ಈಕ್ವೇಶನ್. ಇದನ್ನ ಸೊ ಇಲ್ಲೇನೆ ಇದನ್ನು ಬರೆದ್ಬಿಡ್ತೀನಿ ತಗೊಳ್ಳಿ. ವ್ಯಾಲ್ಯೂ, ದಿ ಪರ್ಟಿಕ್ಯುಲರ್ ವ್ಯಾಲ್ಯೂ ಈ ಥರ ಬರೆಯೋಣ, ಅದನ್ನು ಬರೆದ್ಬಿಡ್ತೀನಿ. ದಿ ಪರ್ಟಿಕ್ಯುಲರ್ ವ್ಯಾಲ್ಯೂ single value of the variable which satisfies the given condition. ಇಲ್ಲಿ ನೋಡಿ, ಗಿವನ್ ಕಂಡೀಷನ್ ಏನು ಅಂತಂದ್ರೆ ವ್ಯಾಲ್ಯೂ ಆಫ್ ಇಲ್ಲಿ x plus 3 = 5 ಅಲ್ಲಿ ಕಂಡೀಷನ್ ಏನಿದೆ, ಫೈಂಡ್ ಸಚ್ ಎ ವ್ಯಾಲ್ಯೂ ಆಫ್ x such that when you add 3 to it you should get 5. ಅದು ಕಂಡೀಷನ್. ನೀವು ಎಕ್ಸ್ ಅನ್ನೋ ಬೆಲೆ ಹೇಗೆ ಕಂಡುಹಿಡಿಬೇಕು ಅಂತಂದ್ರೆ, ಈ ಎಕ್ಸ್ ಅನ್ನೋ ಬೆಲೆಗೆ 3 ಕೂಡಿಸಿದ್ರೆ ನಿನಗೆ 5 ಉತ್ತರ ಬರಬೇಕು. ಆ ಥರ ಬರಬೇಕು ಅಂದರೆ ಎಕ್ಸ್ ಎಷ್ಟಾಗಿರಬೇಕು ಅಂತ ಅಲ್ಲೇ ಇದೆ. ಸೊ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ ಯು ಆ್ಯಡ್ 3 to it, it gives 5. ಸೊ ದಟ್ ಈಸ್ ದಿ ಕಂಡೀಷನ್. ಸೊ ನೀನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಇಫ್ ಐ ಆ್ಯಡ್ 2 to this, it will give me 5, which satisfied the condition that on the right hand side we have 5 anta. That is what we mean by that. So the particular single value of the variable which satisfies the given condition is called the solution. Is called the solution of the simple equation. Simple equation. Solution of the simple equation. So ಈಗ ಇಲ್ಲಿ x is equal to 2 ಅಂತ ಏನು ಬಂತು, that is known as the solution of this equation. That means I will be able to solve the condition. I can find, ಓಹೋ ನೀ x ಗೆ 2 ಹಾಕಪ್ಪ, ನೀನು ಕೇಳಿದ ಉತ್ತರ ಬರುತ್ತೆ ಅಂತ ಹೇಳ್ದಂಗೆ ಆಯ್ತು. ಸೊ ವಿ ಹ್ಯಾವ್ ಸಾಲ್ವ್ಡ್ ದಿ ಕಂಡೀಷನ್ ಅಂತ ಹೇಳಿ. ಸೊ ಎಕ್ಸಾಂಪಲ್ಸ್ ಯಾವ್ಯಾವುದು ಅಂತಂತಂದ್ರೆ 3x plus 5 is equal to 2x minus 3, 3/2 x
ಈಕ್ವಲ್ಸ್ 5/2x 5/2 ಅಂತ 3/2x equals 5/2. That means you find such a value of x such that whose coefficient is 3/2. If you multiply it by the coefficient 3/2, it should give me a value of 5/2. So you find such a value of x such that when you multiply it by 3/2, you will get 5/2. ಅಥವಾ ಇನ್ನೊಂದು ಎಕ್ಸಾಂಪಲ್ ಏನ್ ತರ ಬರೀಬಹುದು ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ಇದು. ದಿಸ್ ಇಸ್ ಎಕ್ಸಾಂಪಲ್ 1, 2, 3. I can write 3/x equals 6. ಸೊ ಇಲ್ಲಿ ಎಕ್ಸ್ಗೆ ಕೂಡಿದ್ದೆ ಫಸ್ಟ್ ಇದರೊಳಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಕ್ಸ್ ಇಂದ ಏನೋ ಒಂದು ಗುಣಿಸ್ಬಿಟ್ಟು ಕಳೆದಿದ್ದೀನಿ. ಎರಡನೇ ಎಕ್ಸ್ಪ್ರೆಷನ್ ಅಲ್ಲಿ ಎಕ್ಸ್ ನ ಯಾವುದೋ ಒಂದು ಕೋಎಫಿಷಿಯಂಟ್ ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ, ಅದಕ್ಕೆ ಇನ್ನೇನೋ ಒಂದು ಫ್ರಾಕ್ಷನ್ ಟರ್ಮ್ ಬರ್ತಿದೆ. ಥರ್ಡ್ ಎಕ್ಸ್ಪ್ರೆಷನ್ ಏನಾಗಿದೆ, ಎಕ್ಸ್ ಡಿನಾಮಿನೇಟರ್ ನಲ್ಲಿ ಬಂದಿದೆ, ಅಂದ್ರೆ ಯಾವುದೋ ಒಂದು ವ್ಯಾಲ್ಯೂನ ಎಕ್ಸ್ ಇಂದ ಡಿವೈಡ್ ಮಾಡಿದ್ರೆ ನಂಗೆ ಆರ್ ಬರಬೇಕು. ಸೊ ವಾಟ್ ಶುಡ್ ಬಿ ದಿ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿ. ಸೊ ವಿ ಆರ್ ನೌ ಇನ್ವಾಲ್ವಿಂಗ್ ದಿಸ್ ಸಿಂಗಲ್ ವೇರಿಯಬಲ್ in different mathematical operations, and the mathematical operations are giving the conditions of the equation. So ಇಲ್ಲಿ addition, subtraction ಹಾಗೆ x ಇಂದ coefficient multiply ಮಾಡಿರೋದು ಎಲ್ಲಾ ಆಪರೇಷನ್ಸ್ ಇನ್ವಾಲ್ವ್ ಆಗಿದೆ ಫಸ್ಟ್ ಎಕ್ಸಾಂಪಲ್. ಸೊ ದಿ ಅನ್ನೋನ್ ವೇರಿಯಬಲ್, ಈ ವೇರಿಯಬಲ್ ನ ನಾವೇನಂತೀವಿ ಅಂದ್ರೆ ಈ ತರ ಒಂದೇ ಕಂಡೀಷನ್ ಇದ್ದಾಗ ದಿಸ್ ಎಕ್ಸ್ ಈಸ್ ಕಾಲ್ಡ್ ದಿ ಅನ್ನೋನ್. ಅಂದ್ರೆ ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋದಕ್ಕೆ ಎಕ್ಸ್ ಅನ್ನೋದು ಎಷ್ಟು ಅಂತ ಕಂಡುಹಿಡಿಬೇಕಲ್ಲ. ಸೊ ಎಷ್ಟು ಅಂತ ಕೇಳಿದಾಗ ಹೌ ಮಚ್ ಅಂತ ಕೇಳಿದಾಗ ಸೊ ಇಟ್ ಈಸ್ ಅನ್ನೋನ್, ಐ ಹ್ಯಾವ್ ಟು ಫೈಂಡ್ ಇಟ್ ಅಂತ ಹೇಳ್ಬಿಟ್ಟು. ಸೊ ದಿ ವೇರಿಯಬಲ್ ವಿಚ್ ಸ್ಯಾಟಿಸ್ಫೈಸ್ ದಿ ಕಂಡೀಷನ್ ಅದನ್ನು ಒಂದು ನೋಟ್ ತರ ತಿಳ್ಕೊಂಡಿರಿ, ಯಾಕಂದ್ರೆ ಅದು ವರ್ಡೆಡ್ ಪ್ರಾಬ್ಲಮ್ಸ್ ಅಲ್ಲಿ ಬೇಕಾಗುತ್ತೆ. ದಿ ಸಿಂಗಲ್ ವೇರಿಯಬಲ್, ದಿ ವ್ಯಾಲ್ಯೂ ಆಫ್ ದಿ ಸಿಂಗಲ್ ವೇರಿಯಬಲ್ whose value will satisfy the given condition is called the unknown. ಅದಕ್ಕೆ ಏನಂತ ಕರಿತೀವಿ ನಾವು, ಅನ್ನೋನ್ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸ್ ಈಸ್ ದಿ ಅನ್ನೋನ್. ಸೊ ನಾವು ಸೊಲ್ಯೂಷನ್ ಮಾಡೋದಕ್ಕೆ ಏನ್ ತರ ಉಪಯೋಗಿಸ್ತೀವಿ ಲ್ಯಾಂಗ್ವೇಜ್ ಅಂದ್ರೆ, ದಿ ಅನ್ನೋನ್ ಈಸ್ ಹೆಲ್ಡ್ ಇನ್ ದಿ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್. ವಿ ಹ್ಯಾವ್ ಟು ರಿಲೀಸ್ ಇಟ್ ಫ್ರಮ್ ದಿ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಅಂಡ್ ಫೈಂಡ್. ರಿಲೀಸ್ ಅಂತಂದ್ರೆ ಏನ್ ಆಪರೇಷನ್ಸ್ ಆಗಿದೆ ಅದ್ರ ಮೇಲೆ ಅದನ್ನ ಇನ್ವರ್ಸ್ ಮಾಡ್ಬೇಕು ನಾನು ಅಂತ ಹೇಳ್ಬಿಟ್ಟು. ಈಗ ನೋಡಿ ಫಸ್ಟ್ ಎಕ್ಸ್ಪ್ರೆಷನ್ ಅಲ್ಲಿ 3x + 5 ಅಂತ ಒಂದ್ ಕಡೆ ಎಡಗಡೆ ಇದೆ, 2x + -3 ಅಂತಿದೆ. ಸೊ ನನಗೆ ಎಡಗಡೆ ಎಲ್ಲ ಅನ್ನೋನ್ ವೇರಿಯಬಲ್ ಇದ್ದು ಬಲಗಡೆ ಎಲ್ಲ ನ್ಯೂಮೆರಿಕಲ್ ಕೋಎಫಿಷಿಯಂಟ್ ಇದ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಸಿಂಪ್ಲಿಫೈ ಮಾಡೋದಕ್ಕೆ. ಅದನ್ನ ಹೆಂಗೆ ಅಂತ ಕಂಡುಹಿಡಿಬೋದು ನಾನು. ಎಡಗಡೆಗೆ 3 × x = 4 ಬಂದ್ರೆ, ಓಹೋ ನಾನು ಎಕ್ಸ್ ಅನ್ನ 3ರಿಂದ ಗುಣಿಸಿದ್ರೆ 4 ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾನು ಅಂತ ಒಂದು ಈಸಿ ಮಾಡ್ಕೋಬಹುದು, ಅದನ್ನ ಕಂಡುಹಿಡ್ಕೋಬಹುದು. ಸೊ ಹಾಗಾಗಿ ನಾನು ಈ ಬಲಗಡೆ ಎಕ್ಸ್ ಜೊತೆಗೆ ಏನೇನೋ ಆಪರೇಷನ್ ಆಗಿದೆ, ಏನೇನು ಆಪರೇಷನ್ ಆಗಿದೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಕ್ಸ್ ಅನ್ನ 3ರಿಂದ ಗುಣಿಸಿದೀವಿ, ಒಂದು ಗುಣಾಕಾರದ ಆಪರೇಷನ್ ಆಗಿದೆ. ಆ 3ರಿಂದ ಗುಣಿಸಿದ್ ಬಂದಿದ್ದ ಪ್ರಾಡಕ್ಟ್ಗೆ 5 ಸೇರಿಸ್ತಾ ಇದೀವಿ, ಸೊ ಒಂದು ಅಡಿಷನ್ ಆಗಿದೆ. ಸೊ ಎಡಗಡೆಗೆ ಒಂದು ಮಲ್ಟಿಪ್ಲಿಕೇಶನ್, ಒಂದು ಅಡಿಷನ್ ಆಪರೇಷನ್ ಆಗಿದೆ. ಬಲಗಡೆಗೆ ಬಂದ್ರೆ ಎಕ್ಸ್ ನ 2ರಿಂದ ಮಲ್ಟಿಪ್ಲೈ ಮಾಡ್ತಾ ಇದೀವಿ, ಬಂದಿದ್ದ ಪ್ರಾಡಕ್ಟ್ ಅಲ್ಲಿ 3 ಕಳೀತಾ ಇದೀವಿ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್ ಆಪರೇಷನ್ ಆಗಿದೆ. ಸೊ ಈ ಆಪರೇಷನ್ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೆ ಅನ್ನೋನ್, ಅದರಿಂದ ಹೊರಗೆ ತರಬೇಕು ನಾವು. ಅದನ್ನ ತರೋ ಪ್ರೊಸೀಜರ್ನೇ ಸೊಲ್ಯೂಷನ್. ಅದು ಹೆಂಗ್ ಮಾಡೋದು ಅಂತ ನೋಡೋಣ ಆಮೇಲೆ. ಸಿಮಿಲರ್ಲಿ ಇಲ್ಲೇನಾಗಿದೆ, ಎಡಗಡೆ ಸೈಡ್ ಅಲ್ಲಿ ವೇರಿಯಬಲ್ ಅಥವಾ ಅನ್ನೋನ್, ಇನ್ಮೇಲೆ ಎಕ್ಸ್ ವೇರಿಯಬಲ್ ನ ಏನಂತ ಕರಿತೀವಿ ಈಕ್ವೇಶನ್ ಅಲ್ಲಿ, ಅದನ್ನ ಅನ್ನೋನ್ ಅಂತ ಕರಿತೀವಿ. ಸೊ ಈ ಅನ್ನೋನ್ ಅನ್ನೋದಕ್ಕೆ 3/2 ಅನ್ನೋ ಒಂದು ಫ್ರಾಕ್ಷನ್ ಇಂದ ಗುಣಿಸ್ತಾ ಇದ್ದೀವಿ. ಸೊ ಆ 3/2 ಅಂತ ಫ್ರಾಕ್ಷನ್ ಇಂದ ಗುಣಿಸಿದ್ರೆ ನನಗೆ ಬೆಲೆ ಏನ್ ಬರಬೇಕು, 5/2 ಅನ್ನೋ ಇನ್ನೊಂದು ಫ್ರಾಕ್ಷನ್ ಬರಬೇಕು. ಸೊ ಅಲ್ಲಿಗೆ ಎಕ್ಸ್ ನನಗೆ ಎಷ್ಟಾಗಬೇಕು ಅಂತ ನಾನು ಕಂಡುಹಿಡಿಬೇಕು. ಸೊ ಇದು ಎಕ್ಸ್ ಅನ್ನೋದು ಗುಣಾಕಾರದಲ್ಲಿ ಸಿಕ್ಕಾಕೊಂಡಿದೆ, ಐ ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ಇಟ್ ಫ್ರಮ್ ದ್ಯಾಟ್. ಸಿಮಿಲರ್ಲಿ ಇಲ್ಲೇನಾಗಿದೆ, ಎಕ್ಸ್ ಅನ್ನೋದೇ ಡಿವಿಷನ್ ಆಗ್ತಾ ಇದೆ. ಸೊ ಅನ್ನೋನ್ ಅನ್ನೋ ವೇರಿಯಬಲ್ ಅನ್ನೋದು ಡಿನಾಮಿನೇಟರ್ ನಲ್ಲಿ ಬಂದಿದೆ, ಇಟ್ ಹ್ಯಾಸ್ ನೌ ಬಿಕಮ್ ಎ ಡಿವಿಸರ್.
So it is now involved in an operation of division. Therefore, how do I extract it from division? So in these condition equations, unknown ಅನ್ನೋದು ಏನು ಈ ಸಿಂಗಲ್ ವೇರಿಯಬಲ್ ಇತ್ತು, ಇಟ್ ಈಸ್ ಹೆಲ್ಡ್ ಇನ್ ದಿ ಕಂಡೀಷನ್ಸ್. ಈ ಕಂಡೀಷನ್ಸ್ ಹೆಂಗೆ ಬಂತು? ವೆನ್ ವಿ ಹೋಲ್ಡ್ ಆರ್ ವೆನ್ ವಿ ಪರ್ಫಾರ್ಮ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಆನ್ ದಿ ಅನ್ನೋನ್, ಈ ಕಂಡೀಷನ್ಸ್ ಡೆವಲಪ್ ಆಗುತ್ತೆ. ಫಸ್ಟ್ ಕಂಡೀಷನ್ ಹೇಗೆ ಬರೆದಿದ್ದೀವಿ? ಎಡಗಡೆ ಈ ಅನ್ನೋನನ್ನ 3ರಿಂದ ಗುಣಿಸಿ 5 ಕೂಡು, ಬಲಗಡೆಗೆ ಅದೇ ಅನ್ನೋನನ್ನ 2ರಿಂದ ಗುಣಿಸಿ 3 ಕಳಿ. ಆ ಥರ ಮಾಡಿದಾಗ ಎಕ್ಸ್ ಬೆಲೆ ಹೇಗಿರಬೇಕು ಅಂದರೆ, ಎಡಗಡೆ ಸಿಂಪ್ಲಿಫಿಕೇಶನ್ನು ಬಲಗಡೆ ಸಿಂಪ್ಲಿಫಿಕೇಶನ್ ನಂಗೆ ಒಂದೇ ಬೆಲೆ ಕೊಡಬೇಕು. ಅದೇ ರೀತಿ ಎರಡನೇ ಎಕ್ಸಾಂಪಲ್ ಏನು ಹೇಳ್ತಾ ಇದ್ದೀನಿ, ಈ ಎಕ್ಸ್ ಅನ್ನೋ ಹೆಂಗಿರಬೇಕು ಅಂದರೆ, ಎಡಗಡೆ ಅದನ್ನು 3/2 ಗುಣಿಸಿದ್ರೆ ನೀನು ಬಲಗಡೆ ನಾನು ಕೊಟ್ಟಿರೋ ಉತ್ತರ 5/2 ಅನ್ನೋದು ಬರಬೇಕು. ಅದು ಬರಬೇಕು ಅಂದರೆ ಎಕ್ಸ್ ಎಷ್ಟಿರಬೇಕು ಅಂತ ಕಂಡಿಡಿ ಅಂತಾಯ್ತು. ಅದೇ ರೀತಿ ಈಗ ಎಡಗಡೆಗೆ 3/x ಅಂತ ಅಂದರೆ 3 ಅನ್ನೋ ಒಂದು ನಂಬರ್ನಿಂದ ಈ ಅನ್ನೋನು ಡಿವೈಡ್ ಮಾಡಿದ್ರೆ, ಅನ್ನೋನು ಡಿವಿಸರ್ ಆದರೆ ನನಗೆ ಉತ್ತರ 6 ಬರಬೇಕು, ಆದರೆ ಎಕ್ಸ್ ಎಷ್ಟಿರಬೇಕು ಅಂತ ಕೇಳ್ದಂಗೆ ಆಯ್ತು. ಸೊ ದಟ್ ಮೀನ್ಸ್ ವಿ ಆರ್ having simple equations formed by conditions which are developed by performing mathematical operations on the unknown. So a condition simple equation is nothing but expression consisting on the left hand side and right hand side of the equal side, where you have performed mathematical operations on the unknown. Mathematical operations will define the condition, and then that will give us the idea to extract it from the operations. How to extract it from the operations antannadana we will start from the next class. So ivattu I have just introduced you to what are known as simple equations. How do we consider an equation as a simple equation ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಈಗಾಗಲೇ ನಿಮ್ಮ ಕ್ಲಾಸಲ್ಲೆಲ್ಲ ಶುರುವಾಗಿ ಒಂದಿಷ್ಟೆಲ್ಲ ಲೆಕ್ಕ ಎಲ್ಲ ಮಾಡಿಸಿರ್ತಾರೆ, ಬಟ್ ನಾನು I will just share the screen. I will show up to what level of problems I will take you in the next 2 classes ಅಂತ ತೋರಿಸ್ತೀನಿ. ಸೊ ನಾನು ಈ ಸ್ಕ್ರೀನ್ ಶೇರ್ನ ಸ್ಟಾಪ್ ಮಾಡಿ ಐ ವಿಲ್ ಶೋ ಅನದರ್ ಸ್ಕ್ರೀನ್. ನೋಡಿ, ಇದು ಹಾಲೆಂಡ್ ಸ್ಟೀವನ್ಸ್ ಬುಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ಸ್. ನೋಡಿ, ಇದೆಲ್ಲ ಅಡಿಷನ್ಸ್ ನಲ್ಲಿ ಇನ್ವಾಲ್ವ್ ಆಗಿರೋ ಈಕ್ವೇಶನ್ಸ್. ಈ ಸ್ಕ್ರೀನ್ ಬಂದಿದೆಯಮ್ಮ? ಎಸ್ ಸರ್, ಬಂದಿದೆ ಸರ್. ಸೊ ಈ ಥರದ ಪ್ರಾಬ್ಲಮ್ಸ್ನ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಸೊ ಸ್ವಲ್ಪ ಈ ಥರ ಎಲ್ಲ ದೊಡ್ಡ ದೊಡ್ಡ ಲೆಕ್ಕ, ದೀಸ್ ಆರ್ ವಾಟ್ ಆರ್ ಕಾಲ್ಡ್ ಈಕ್ವೇಶನ್ಸ್ ರಿಡ್ಯೂಸಿಬಲ್ ಟು ಸಿಂಪಲ್ ಈಕ್ವೇಶನ್ ಫಾರ್ಮ್ಸ್ ಅಂತ. ಇಲ್ಲೆಲ್ಲ ನೋಡಿದ್ರೆ ನಿಮಗೆ ಎಕ್ಸ್ದು ಪವರ್ ಜಾಸ್ತಿ ಇದ್ದಂಗೆ ಇರುತ್ತೆ, ಬಟ್ ಫೈನಲ್ ಸಿಂಪ್ಲಿಫೈ ಮಾಡಿದ್ಮೇಲೆ, ನಾವು ಗುಣಿಸಿ ಭಾಗಿಸಿ ಎಲ್ಲ ಸಿಂಪ್ಲಿಫೈ ಮಾಡಿದ್ಮೇಲೆ ಅದು ಈಕ್ವೇಶನ್ ಇನ್ ಸಿಂಗಲ್ ವೇರಿಯಬಲ್ ಆಫ್ ಯೂನಿಟ್ ಪವರಿಗೆ ಬರುತ್ತೆ. ದೇರ್ಫೋರ್ ವಿ ಕಾಲ್ ದಮ್ ಈಕ್ವೇಶನ್ಸ್ ರಿಡ್ಯೂಸಿಬಲ್ ಟು ಸಿಂಪಲ್ ಈಕ್ವೇಶನ್ಸ್ ಅಂತ. ಇದೇ ಥರನೇ ಈ ಥರ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ನಲ್ಲಿ ನೋಡಿ, ಇಲ್ಲೆಲ್ಲ ನೋಡಿದ್ರೆ ನಿಮಗೆ ಈ ಥರ ಎಕ್ಸ್ ಅನ್ನೋದನ್ನ ಡಿವೈಡ್ ಮಾಡಿದ್ದೀವಿ. ಇಲ್ಲಿ ನ್ಯೂಮರೇಟರ್ ನಲ್ಲಿ x-5 ಅಂತ ಒಂದು ಎಕ್ಸ್ಪ್ರೆಷನ್ ಇದೆ. ಈ ಥರದ್ದು ದೀಸ್ ಆರ್ ಆಲ್ ಈಕ್ವೇಶನ್ಸ್ ಇನ್ ಒನ್ ವೇರಿಯಬಲ್ ವಿಚ್ ಕ್ಯಾನ್ ಬಿ ರೆಡ್ಯೂಸ್ ಟು ಈಕ್ವೇಶನ್ಸ್ ಇನ್ ಒನ್ ವೇರಿಯಬಲ್ ಆಫ್ ಯೂನಿಟ್ ಪವರ್. ಸೊ ಈಕ್ವೇಶನ್ಸ್ ರಿಡ್ಯೂಸಿಬಲ್ ಟು ಸಿಂಪಲ್ ಈಕ್ವೇಶನ್ಸ್ ಅಂತ ಹೇಳಿ, ಇದರಲ್ಲಿ ಎಷ್ಟೆಷ್ಟು ಸಾಧ್ಯನೋ ಅಷ್ಟಷ್ಟು ನಿಮ್ಮ ಲೆವೆಲ್ಗೆ ಸಾಗುವಷ್ಟು ಒಂದೆರಡು ಸಿಂಪಲ್ ಪ್ರಾಬ್ಲಮ್ಸ್ನ ತೋರಿಸ್ಕೊಂಡು ಹೋದರೆ ನೆಕ್ಸ್ಟ್ ಇಯರ್ ನೀವು ಹಾರ್ಡರ್ ಈಕ್ವೇಶನ್ಸ್ ಅಂತ ಬರುತ್ತೆ. ಅಂದರೆ ಇನ್ನೊಂದು ಸ್ವಲ್ಪ ದೊಡ್ಡ ದೊಡ್ಡ ಲೆಕ್ಕ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಥರದ ಲೆಕ್ಕದ್ದೆಲ್ಲ ಆಮೇಲೆ ಹೋಗೋಣ. ಸೊ ಈ ಥರದ್ದು, ಸೊ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಅನ್ನೋದು ಡಿನಾಮಿನೇಟರ್ನಲ್ಲಿದ್ದರೆ, ನ್ಯೂಮರೇಟರ್ನಲ್ಲಿದ್ದೆ, ಅಂದರೆ ಫ್ರ್ಯಾಕ್ಷನ್ಸ್ ಯಾವಾಗ್ಲೂ ಈ ನಾವು ಇದೆಲ್ಲ ಕೋರ್ಸ್ ನಿಮಗೆ ಮಾಡ್ತಾ ಇರೋದನ್ನ ಯಾವಾಗಲೂ ಹೇಳ್ತಿರ್ತೀನಲ್ಲ, ಮ್ಯಾಥಮ್ಯಾಟಿಕಲ್ ಕಾಂಪಿಟೇಷನ್ ಅಂದರೆ ಏನೇನೋ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಫ್ರ್ಯಾಕ್ಷನ್ಸನ್ನ ಸಿಂಪ್ಲಿಫೈ ಮಾಡೋದು, ಸರಳಗೊಳಿಸೋದು, ಆ ಸ್ಕಿಲ್ಸೇ ಬಹಳ ಇಂಪಾರ್ಟೆಂಟ್. ಸೊ ಇವೆಲ್ಲ ಲೆಕ್ಕ ನಾನು ಆ ಸ್ಕಿಲ್ಸ್ನ ಅಂದರೆ ಫ್ರ್ಯಾಕ್ಷನ್ಸ್ ಲೆಕ್ಕನೇ ಜಾಸ್ತಿ ನಾನು ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ಎಲ್ಲ ಎಕ್ಸಾಂಪಲ್ಸ್ನ ನೆಕ್ಸ್ಟ್ 1-2 ಕ್ಲಾಸ್ನಲ್ಲಿ ಸಾಲ್ವ್ ಮಾಡೋಣ. ಓಕೆ, ರೈಟ್ ಅಮ್ಮ. ಸೊ ನೆಕ್ಸ್ಟ್ ಕ್ಲಾಸು ವಿ ವಿಲ್ ಹ್ಯಾವ್ ಇಟ್ ನೆಕ್ಸ್ಟ್ ಥರ್ಸ್ಡೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಅಮ್ಮ, ಥ್ಯಾಂಕ್ ಯು.